ಅಪ್ಪ ಅಮ್ಮ ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ. ಎಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಹಿಂದೆ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್, ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ. ಎಂಐಒ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು ಅರ್ಪಿಸುವ ಬದುಕಿನ ಹೊಂಗಿರಣ ವಿಶೇಷ ಸರಣಿ ಸಂಚಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಮನುಷ್ಯ ಸಾಧಿಸಿದಷ್ಟು ಬೆಳೆಯುತ್ತಾ ಹೋಗುತ್ತಾನೆ. ಈ ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎನ್ನುವುದು ಅತಿಶಯೋಕ್ತಿ ಏನಲ್ಲ. ಇಷ್ಟೆಲ್ಲ ಸಾಧನೆಯ ಮಾನವ ತನಗೆ ಮಾರಕವಾಗಿ ಪರಿಣಮಿಸಬಲ್ಲ ಹಲವಾರು ಅಂಶಗಳ ಬಗ್ಗೆ ವಿವಿಧ ತಂತ್ರಿಗಾರಿಕೆಯ ಮೂಲಕ ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲಬಲ್ಲ ಸಾಹಸಿ. ಮಾರಣಾಂತಿಕ ಕಾಯಿಲೆಗಳ ವಿರುದ್ಧವೂ ಮಾನವನ ಹೋರಾಟ ಮುಂದುವರಿಯುತ್ತಲೇ ಇದೆ ಮತ್ತು ಅದರಲ್ಲಿ ಯಶಸ್ಸು ಕೂಡ ಸಾಧಿಸಿದ್ದಾನೆ. ಈ ಕಾಯಿಲೆಗಳ ಪೈಕಿ ರಕ್ತದ ಕ್ಯಾನ್ಸರ್ ಅಥವಾ ಬ್ಲಡ್ ಕ್ಯಾನ್ಸರ್ ಪ್ರಥಮ ಸ್ಥಾನದಲ್ಲಿದೆ. ವೀಕ್ಷಕರೇ, ಬ್ಲಡ್ ಕ್ಯಾನ್ಸರ್ ಅಥವಾ ರಕ್ತದ ಕ್ಯಾನ್ಸರ್ ಈ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಎಂಐಒ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು. ಇದರ ಖ್ಯಾತ ವೈದ್ಯರು, ಮೆಡಿಕಲ್ ಆಂಕಾಲಜಿ ವಿಭಾಗದ ಮುಖ್ಯಸ್ಥರು ಆದ ಡಾಕ್ಟರ್ ಕೃಷ್ಣ ಪ್ರಸಾದ್ ಸರ್ ಇವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈ ರಕ್ತದ ಕ್ಯಾನ್ಸರ್ ಅಂದರೆ ಏನು ಸರ್? ರಕ್ತದ ಕ್ಯಾನ್ಸರ್ ಅಂದರೆ ನಮ್ಮ ಬಾಡಿಯಲ್ಲಿ, ದೇಹದಲ್ಲಿ ಈ ಬ್ಲಡ್ ಪ್ರೊಡಕ್ಷನ್ ಆಗೋದು ಎಲುಬಿನ ಒಳಗಡೆ. ನಮ್ಮ ಎಲುಬು ಸಾಲಿಡ್ ಆರ್ಗನ್ ಅಲ್ಲ, ಇಟ್ಸ್ ಅ ಹಾಲೋ ಆರ್ಗನ್. ಸೊ ಅದರ ಒಳಗಡೆ ಒಂದು ಸಾಫ್ಟ್ ಬೆಣ್ಣೆ ಥರ ಮೆಟೀರಿಯಲ್ ಇರ್ತದೆ, ಅದಕ್ಕೆ ಮ್ಯಾರೋ ಅಂತ ಹೇಳ್ತೇವೆ. ಅಲ್ಲಿಂದ ನಮ್ಮ ಬ್ಲಡ್ ಪ್ರೊಡಕ್ಷನ್ ಆಗೋದು. ಸೊ ಬೋನ್ ಮ್ಯಾರೋ ಅಂದರೆ ಎಲುಬಿನ ಒಳಗಡೆ ಇರುವ ಸಾಫ್ಟ್ ಮೆಟೀರಿಯಲ್, ಬೋನ್ ಮ್ಯಾರೋದಲ್ಲಿ ನಮ್ಮ ರಕ್ತ ಪ್ರೊಡಕ್ಷನ್ ಆಗೋದು. ಆ ಪ್ರೊಡಕ್ಷನ್ ಆಗುವಾಗ ಒಮ್ಮೊಮ್ಮೆ ಅದು ಹೆಚ್ಚು ಕಡಿಮೆ ಆಗುತ್ತೆ, ಸರಿಯಾಗಿ ಪ್ರೊಡಕ್ಷನ್ ಆಗೋದಿಲ್ಲ, ಆ ಕೋಶಗಳು ನಿಯಂತ್ರಣದಲ್ಲಿ ಇರೋದಿಲ್ಲ. ಇದು ಅನ್ಕಂಟ್ರೋಲ್ಡ್ ಪ್ರಾಲಿಫರೇಷನ್ ಅಂದರೆ ಅದು ಕಂಟ್ರೋಲ್ ಇಲ್ಲದೆ ಜಾಸ್ತಿ ಆಗೋ ಕೋಶಗಳು ಬ್ಲಡ್ ಕ್ಯಾನ್ಸರಿಗೆ ರಿಸಲ್ಟ್ ಆಗ್ತದೆ. ಸರ್, ಈ ರಕ್ತದ ಕ್ಯಾನ್ಸರಲ್ಲಿ ಮುಖ್ಯವಾಗಿ ಬೇರೆ ಬೇರೆ ವಿಭಾಗಗಳಿವೆ ಅಥವಾ ಬೇರೆ ಬೇರೆ ಥರಗಳಿವೆ ಅಂತ ಹೇಳ್ತಾರೆ. ಸೊ ಈಗ ಯಾವ ಕ್ಯಾನ್ಸರ್ ಇದ್ರೂ ಈಗ ಅದನ್ನು ಬೇಸಿಕ್ಲಿ 2 ಬ್ರಾಡ್ ಗ್ರೂಪ್ಸಿಗೆ ಡಿವೈಡ್ ಮಾಡ್ಬೋದು. ಒಂದು ಸಾಲಿಡ್ ಆರ್ಗನ್ ಕ್ಯಾನ್ಸರ್, ಒಂದು ಹಿಮೆಟಲಾಜಿಕಲ್ ಕ್ಯಾನ್ಸರ್ ಅಂತ. ಸಾಲಿಡ್ ಆರ್ಗನ್ ಅಂದರೆ ದೇಹದ ಯಾವ ಭಾಗದಿಂದ ಬಂದಿರ್ಬೋದು, ಮೂಗಿಂದ ಬಂದಿರ್ಬೋದು, ಶ್ವಾಸಕೋಶದಿಂದ ಬಂದಿರ್ಬೋದು, ಜಠರದಿಂದ, ಅನ್ನನಾಳದಿಂದ ಬಂದಿರ್ಬೋದು, ಕಿಡ್ನಿಯಿಂದ ಬಂದಿರ್ಬೋದು. ಅಂಥ ಕ್ಯಾನ್ಸರ್ಸಿಗೆ ಸಾಲಿಡ್ ಆರ್ಗನ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ. ಯಾವ ಕ್ಯಾನ್ಸರ್ ಈ ಬೋನ್ ಮ್ಯಾರೋದಿಂದ ಬರ್ತದೆ ಅದಕ್ಕೆಲ್ಲ ಹಿಮೆಟಲಾಜಿಕಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ. ಈ ಹಿಮೆಟಲಾಜಿಕಲ್ ಅಂದರೆ ಬ್ಲಡ್ ಕ್ಯಾನ್ಸರ್ಸ್. ಈ ಹಿಮೆಟಲಾಜಿಕಲ್ ಕ್ಯಾನ್ಸರ್ಸಲ್ಲಿ 3 ಬೇರೆ ಟೈಪ್ ಮೇನ್ ಹೆಡ್ಡಿಂಗ್ಸ್ ಅಂತ ಹೇಳ್ಬೋದು. ಒಂದು ಲ್ಯೂಕೀಮಿಯಾ, ಒಂದು ಲಿಂಫೋಮಾ ಮತ್ತು ಒಂದು ಮಯಲೋಮಾ. ಸೊ ಇದು 3 ಟೈಪ್ ಕ್ಯಾನ್ಸರ್ಗಳಿದೆ. ಸರ್, ಈ 3 ಥರದ ನೀವು ಕ್ಯಾನ್ಸರ್ಗಳ ಬಗ್ಗೆ ಹೇಳಿದ್ರಿ. ಏನು ವ್ಯತ್ಯಾಸ ಇದೆ ಸರ್? ಇವುಗಳ ಬಗ್ಗೆ ಏನೆಲ್ಲ ವ್ಯತ್ಯಾಸ ಹೇಳ್ಬೋದು? ಸೊ ಲ್ಯೂಕೀಮಿಯಾ ಅಂತ ಹೇಳಿದರೆ ಆ ಗ್ರೀಕ್ ಇದು ಹೆಸರಲ್ಲಿ ಬ್ಲಡ್ ಕ್ಯಾನ್ಸರ್. ಲ್ಯೂಕೀಮಿಯಾದು ಡೈರೆಕ್ಟ್ ಇದೆ ಅಂತ ಹೇಳಿದರೆ ವೈಟ್ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಈಗ ಬ್ಲಡ್ಡಲ್ಲಿ ನಮಗೆ ಗೊತ್ತಿದೆ, ರೆಡ್ ಸೆಲ್ ಇದೆ, ವೈಟ್ ಸೆಲ್ ಇದೆ, ಪ್ಲೇಟ್ಲೆಟ್ ಇದೆ. ಕಾಮನೆಸ್ಟ್ ಈ ಬ್ಲಡ್ ಕ್ಯಾನ್ಸರ್, ಈ ಲ್ಯೂಕೀಮಿಯಾ ಅಂತ ಹೇಳಿದರೆ ಆ ವೈಟ್ ಸೆಲ್ಸ್ ಜಾಸ್ತಿಯಾಗಿ ಕೋಶಗಳು ಅನ್ಕಂಟ್ರೋಲ್ಡ್ ಇದರಲ್ಲಿ ಜಾಸ್ತಿ ಆದರೆ ಅದಕ್ಕೆ ಲ್ಯೂಕೀಮಿಯಾ ಅಂತ ಹೇಳ್ತಾರೆ. ಅಂದರೆ ವೈಟ್ ಕೋಶಗಳದು, ವೈಟ್ ಬ್ಲಡ್ ಕೋಶದು ಜಾಸ್ತಿ ಆಗೋದು. ಈ ಲ್ಯೂಕೀಮಿಯಾದಲ್ಲಿ 2 ಮೇನ್ ಭಾಗ ಇದೆ. ಒಂದು ಎಕ್ಯೂಟ್ ಲ್ಯೂಕೀಮಿಯಾ ಅಂತ ಹೇಳ್ತೇವೆ, ಒಂದು ಕ್ರಾನಿಕ್ ಲ್ಯೂಕೀಮಿಯಾ. ಎಕ್ಯೂಟ್ ಅಂತ ಹೇಳಿದರೆ ಸಡನ್ ಆಗಿ ಬರೋದು, ಕ್ರಾನಿಕ್ ಅಂತ ಹೇಳಿದರೆ ಸ್ಲೋ ಆಗಿ ಬರೋದು. ಈ ಎಕ್ಯೂಟ್ ಲ್ಯೂಕೀಮಿಯಾ ಮೇನ್ 2 ಭಾಗ ಇದೆ ಪುನಃ, ಎಕ್ಯೂಟ್ ಲಿಂಫಾಯ್ಡ್ ಲ್ಯೂಕೀಮಿಯಾ, ಎಕ್ಯೂಟ್ ಮೈಲಾಯ್ಡ್ ಲ್ಯೂಕೀಮಿಯಾ. ಸೊ ಹಾಗೆ ಈ ಲ್ಯೂಕೀಮಿಯಾಸ್ ಬೇಸಿಕಲಿ ಬ್ಲಡ್ ಕ್ಯಾನ್ಸರ್, ವೈಟ್ ರಕ್ತ ಕೋಶಗಳು ಜಾಸ್ತಿಯಾಗಿ ಆಗೋದು. ಅದರಲ್ಲಿ ಕೆಲವು ಭಾಗಗಳಿದೆ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ನಾವು ಬಹಳಷ್ಟು ಮಂದಿಯಲ್ಲಿ ಈ ರೋಗವನ್ನು ಕಾಣ್ತೇವೆ.
ಅದರಲ್ಲೂ ಕೂಡ ಬೇರೆ ಬೇರೆ ವಯಸ್ಸಿನ ಇದರಲ್ಲಿ ನಾವು ಈ ರೋಗವನ್ನು ಕಾಣ್ತೇವೆ. ಯಾವ ವಯಸ್ಸಿನವರಿಗೆ ಜಾಸ್ತಿಯಾಗಿ ನೀವು ನೋಡಿದ ಪ್ರಕಾರ ಜಾಸ್ತಿ ಆಗಿದೆ? ಸೊ ಈಗ ನಾನು ಹೇಳಿದಾಗೆ ಈ ಲ್ಯೂಕೀಮಿಯಾ ಎಕ್ಯೂಟ್ ಮತ್ತು ಕ್ರಾನಿಕ್ ಇದೆಯಲ್ಲ, ಅದರಲ್ಲಿ ಎಕ್ಯೂಟ್ ಲಿಂಫಾಯ್ಡ್ ಲ್ಯೂಕೀಮಿಯಾ ಅಂತ ಹೇಳಿದರೆ ಆ ಟೈಪ್ ಮಕ್ಕಳಲ್ಲಿ ಬರುವಂಥದ್ದು ಕಾಮನೆಸ್ಟ್ ಕ್ಯಾನ್ಸರ್. ಸೊ ಈಗ ನಾವು 100 ಮಕ್ಕಳು ಕ್ಯಾನ್ಸರ್ ಇದ್ದವರನ್ನು ನೋಡಿದರೆ ಅದರಲ್ಲಿ 60% ಜನಗಳು ಮಕ್ಕಳಿಗೆ ಬರೋದು ಈ ಎಕ್ಯೂಟ್ ಲಿಂಫಾಯ್ಡ್ ಲ್ಯೂಕೀಮಿಯಾ. ಸೊ ಕಾಮನೆಸ್ಟ್ ಕ್ಯಾನ್ಸರ್ ಇನ್ ಚೈಲ್ಡ್ಹುಡ್ ಅಂತ ಹೇಳಿದರೆ ಎಕ್ಯೂಟ್ ಲಿಂಫಾಯ್ಡ್ ಲ್ಯೂಕೀಮಿಯಾ ಅಂತ ಬರ್ತದೆ. ಹಾಗೆ ನೋಡಿದರೆ ಎಕ್ಯೂಟ್ ಮೈಲಾಯ್ಡ್ ಲ್ಯೂಕೀಮಿಯಾ ಅಂದರೆ AML ಅಂತ ಹೇಳ್ತೇವಲ್ಲ, ಅದು ಕಾಮನ್ ಆಗಿ ಸಾಧಾರಣ 30 ವಯಸ್ಸಿನ ಜನರಿಗೆ ಇಂದ 70 ವಯಸ್ಸಿನವರೆಗೆ ಆ ಏಜ್ ಗ್ರೂಪಲ್ಲಿ ಬರೋದು. ಸೊ ALL ಸಹ ಬರ್ತದೆ ಈ ಪ್ರಾಯದಲ್ಲಿ, ಆದರೆ ಕಾಮನ್ ಆಗಿ ಬರೋದು ಎಕ್ಯೂಟ್ ಮೈಲಾಯ್ಡ್ ಲ್ಯೂಕೀಮಿಯಾ. ಈ ಕ್ಯಾನ್ಸರ್ಗೆ ಕಾರಣವಾಗಬಹುದಾದ ಅಂಶಗಳು ಯಾವ್ದು ಸರ್? ಈಗ ರಿಸ್ಕ್ ಫ್ಯಾಕ್ಟರ್ ಅಂತ ಎಲ್ಲ ಬೇರೆ ಬೇರೆ ಕ್ಯಾನ್ಸರ್ಗಳು ನಾವು ಹೇಳ್ತೇವೆ, ಇದಕ್ಕೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ? ಸೊ ಈ ಲ್ಯೂಕೀಮಿಯಾ, ಲಿಂಫೋಮಾ, ಮೈಲೋಮಾ ಈ ಹಿಮೆಟಲಾಜಿಕಲ್ ಕ್ಯಾನ್ಸರ್ಸಿಗೆ ಜನರಲಿ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಶ್ವಾಸಕೋಶದ ಕ್ಯಾನ್ಸರಿಗೆ ಅಂದರೆ ನಮ್ಗೆ ಗೊತ್ತಿದೆ ಕಾಮನೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಸ್ಮೋಕಿಂಗ್ ಅಂತ. ಈ ಸ್ಟಮಕ್ ಜಠರದ ಕ್ಯಾನ್ಸರಿಗೆ ಕಾಮನೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲಾಂದರೆ ಸ್ಪೈಸಿ ಫುಡ್ ಆಗಿರ್ಬೋದು. ಹಾಗೆ ನಮಗೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಗೊತ್ತಿದೆ. ಬಟ್ ಈ ಬ್ಲಡ್ ಕ್ಯಾನ್ಸರ್ಸಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇಲ್ಲ. ಬಟ್ ಏನು ಗೊತ್ತಿದೆ ಅಂತ ಹೇಳಿದರೆ, ಈ ಅಟಾಮಿಕ್ ಬಾಂಬ್ ಇದೆಯಲ್ಲ, ಆ ಬಾಂಬ್ಸ್ ಎಲ್ಲಿ ಬಿದ್ದಿದೆ ಆ ಜಾಗದಲ್ಲಿ ಕೆಲವು ವರ್ಷಗಳವರೆಗೆ ಬ್ಲಡ್ ಕ್ಯಾನ್ಸರ್ಸ್ ಜಾಸ್ತಿ ಉಂಟು. ಸೊ ಸಮ್ ಫಾರ್ಮ್ ಆಫ್ ರೇಡಿಯೇಷನ್ ಇದ್ದರೆ, ಈ ಬಾಂಬ್ ಇದು ರೇಡಿಯೇಷನಿಂದ ಇದ್ದರೆ ಬ್ಲಡ್ ಕ್ಯಾನ್ಸರ್ ಜಾಸ್ತಿ ಆಗ್ಬೋದು. ಹಾಗೆ ಎಕ್ಸ್ಪೋಜರ್ ಟು ಎಕ್ಸ್ರೇಸ್ ಎಲ್ಲ ಜಾಸ್ತಿ ಆದರೆ, ರೇಡಿಯೇಷನ್ ಎಕ್ಸ್ಪೋಜರ್ ಜಾಸ್ತಿ ಆದರೆ ಈ ಮಲ್ಟಿಪಲ್ ಮೈಲೋಮಾ ಅಂತ ಒಂದು ಟೈಪ್ ಬ್ಲಡ್ ಕ್ಯಾನ್ಸರ್ ಬರ್ಬೋದು. ಓಕೆ, ಸಾಧಾರಣವಾಗಿ ಎಲ್ಲ ಕ್ಯಾನ್ಸರ್ಗಳಲ್ಲಿ ಒಂದೊಂದು ಗುಣಲಕ್ಷಣಗಳನ್ನು ತೋರಿಸ್ತದೆ. ಅದು ಯಾವೆಲ್ಲ ಗುಣಲಕ್ಷಣಗಳು ಈ ಬ್ಲಡ್ ಕ್ಯಾನ್ಸರಲ್ಲಿ ತೋರಿಸ್ತದೆ? ಸೊ ಈಗ ನಾವು ಈ ಬ್ಲಡ್ ಕ್ಯಾನ್ಸರ್ ನಾನು ಹೇಳಿದಾಗೆ 3 ಭಾಗಕ್ಕೆ ಡಿವೈಡ್ ಮಾಡೋಣ: ಲ್ಯೂಕೀಮಿಯಾ, ಲಿಂಫೋಮಾ ಮತ್ತು ಮೈಲೋಮಾ. ಸೊ ಒಂದೊಂದರದು ಲಕ್ಷಣಗಳು ಹೇಳ್ತೇನೆ. ಈ ಲ್ಯೂಕೀಮಿಯಾದು ಲಕ್ಷಣಗಳು ಸುಲಭ. ಯಾಕೆಂತೇಳಿದರೆ ಈ ಬ್ಲಡ್ಡಲ್ಲಿರೋದು ರೆಡ್ ಸೆಲ್, ವೈಟ್ ಸೆಲ್ ಮತ್ತು ಪ್ಲೇಟ್ಲೆಟ್. ಈ ರೆಡ್ ಸೆಲ್ ಕಡಿಮೆ ಆದರೆ ನಮಗೆ ಸುಸ್ತಾಗ್ತದೆ, ವೀಕ್ನೆಸ್ ಬರ್ತದೆ. ಯಾಕೆಂದರೆ ರೆಡ್ ಸೆಲ್ಲಿನ ಕೆಲಸ ಏನು? ನಾವು ಶ್ವಾಸ ತೆಗೆದದನ್ನೆಲ್ಲ ಆಕ್ಸಿಜನ್ ನಮ್ಮ ಸೆಲ್ಸ್ವರೆಗೆ ತಗೊಂಡೋಗೋದು. ಹಿಮೋಗ್ಲೋಬಿನ್ ಕಮ್ಮಿ ಇದ್ದರೆ ನಮ್ಮ ಕೋಶಗಳಿಗೆ ಆಕ್ಸಿಜನ್ ಸಿಕ್ಕುವುದಿಲ್ಲ, ಸೊ ಸುಸ್ತಾಗ್ತದೆ ನಮಗೆ. WBC ಕೌಂಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ನಮ್ಮ ಡಿಫೆನ್ಸ್ ಸಿಸ್ಟಮ್. ಸೊ ನಮಗೆ ಇನ್ಫೆಕ್ಷನ್ ಬರ್ತದೆ, ಜ್ವರ ಬರ್ತದೆ, ಕೆಮ್ಮು ಕಫ ಬರ್ತದೆ. ಸೊ ಹಾಗೆ ಇನ್ಫೆಕ್ಷನ್ಸ್ ಬರ್ತದೆ. ಪ್ಲೇಟ್ಲೆಟ್ ಕಮ್ಮಿ ಆದರೆ, ಪ್ಲೇಟ್ಲೆಟಿನ ಕೆಲಸ ಏನು? ನಮಗೆ ಬ್ಲೀಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಆ ಬ್ಲೀಡಿಂಗ್ ನಿಲ್ಲಿಸಲಿಕ್ಕೆ ಬರೋದು ಪ್ಲೇಟ್ಲೆಟ್. ಸೊ ಪ್ಲೇಟ್ಲೆಟ್ ಕಮ್ಮಿ ಆದರೆ ಪೇಷಂಟ್ಗಳು ಸುಲಭದಲ್ಲಿ ಬ್ಲೀಡಿಂಗ್ ಆಗ್ತಾರೆ. ಹಲ್ಲು ಉಜ್ಜುವಾಗ ಬ್ಲೀಡಿಂಗ್ ಆಗ್ತದೆ, ಒಮ್ಮೊಮ್ಮೆ ಸ್ವಲ್ಪ ಗಾಯ ಆದರೆ ಆ ಬ್ಲೀಡಿಂಗ್ ನಿಲ್ಲುವುದಿಲ್ಲ. ಸೊ ಈ ಲಕ್ಷಣಗಳು ಲ್ಯೂಕೀಮಿಯಾದು. ಲಿಂಫೋಮಾದ ಲಕ್ಷಣಗಳು ಏನಂತ ಹೇಳಿದರೆ ಸ್ವೆಲ್ಲಿಂಗ್. ಲಿಂಫ್ ನೋಡಿದು ಸ್ವೆಲ್ಲಿಂಗ್. ಲಿಂಫ್ ನೋಡ್ ಅಂದರೆ ನಮ್ಮದು ಈ ಡಿಫೆನ್ಸ್ ಸಿಸ್ಟಮಿನ ಪಾರ್ಟ್ ಆಗಿರೋದು ಸ್ಟೇಷನ್ಗಳು ಅಂತ ಹೇಳ್ಬೋದು. ಸೊ ನಮಗೆ ಯೂಶ್ವಲಿ ಗಂಟಲು ನೋವು ಬರುವಾಗ, ಗಂಟಲಲ್ಲಿ ಇನ್ಫೆಕ್ಷನ್ ಬರುವಾಗ ಚಿಕ್ಕದು 2 ಗುಳ್ಳೆಗಳು ಸಿಗ್ತದೆ, ಅದಕ್ಕೆ ಟಾನ್ಸಿಲ್ಸ್ ಅಂತ ಕಾಮನ್ ಆಗಿ ಹೇಳ್ತೇವೆ. ಅದು ಲಿಂಫ್ ನೋಡ್ಸ್ ಆ್ಯಕ್ಚುಲಿ. ಸೊ ಹಾಗೆ ಲಿಂಫ್ ನೋಡ್ ಸ್ವೆಲ್ಲಿಂಗ್ ಕುತ್ತಿಗೆಯಲ್ಲಿ ಬರ್ಬೋದು, ಕಂಕುಳದ ಅಡಿಯಲ್ಲಿ ಬರ್ಬೋದು, ಒಮ್ಮೊಮ್ಮೆ ಇಲ್ಲಿ ಇಂಗ್ವೈನಲ್ ರೀಜನ್ ಹೇಳ್ತೇವೆ, ಕಾಲು ಬಿಗಿನಿಂಗ್ ಜಾಗದಲ್ಲಿ ಬರ್ಬೋದು. ಸೊ ಅಂಥ ಸ್ವೆಲ್ಲಿಂಗ್ಸ್ ಲಿಂಫೋಮಾದಲ್ಲಿ ಬರ್ತದೆ. ಸಿಮಿಲರ್ಲಿ ಮೈಲೋಮಾ ಅಂತ ಏನಾಗ್ತದೆ ಅಂತ ಹೇಳಿದರೆ, ಈ ಎಲುಬಿನ ಒಳಗಡೆ ಈ ಬ್ಲಡ್ ಪ್ರೊಡಕ್ಷನ್ ಫ್ಯಾಕ್ಟ್ರಿಯಿಂದ ಸ್ಟಾರ್ಟ್ ಆಗುವಾಗ ಅಲ್ಲಿ ಪ್ಲಾಸ್ಮಾ ಸೆಲ್ಸ್ ಅಂತ ಇದೆ. ಈ ಪ್ಲಾಸ್ಮಾ ಸೆಲ್ಸಿಂದ ಕ್ಯಾನ್ಸರ್ ಸ್ಟಾರ್ಟ್ ಆಗುವಾಗ ಅಲ್ಲಿ ಎಲುಬು ವೀಕ್ ಆಗ್ತದೆ. ವೀಕ್ ಆಗಿ ಒಮ್ಮೊಮ್ಮೆ ತುಂಬ ನೋವು ಬರ್ತದೆ. ಒಬ್ಬೊಬ್ಬರಿಗೆ ಎಲುಬು ಎಷ್ಟು ವೀಕ್ ಆಗ್ತದೆ ಅಂತ ಹೇಳಿದರೆ ಫ್ರ್ಯಾಕ್ಚರ್ ಆಗ್ಬೋದು. ಸೊ ಒಂದು ಲಕ್ಷಣ ಫ್ರ್ಯಾಕ್ಚರ್, ಇಲ್ಲಾಂದರೆ ಎಲುಬು ನೋವು. ಇನ್ನೊಂದು ಲಕ್ಷಣಗಳು ಅದು ಬ್ಲಡ್ ಪ್ಲಾಸ್ಮಾ ಸೆಲ್ ಪ್ರಾಬ್ಲಮ್ ಆಗಿ ಇಮ್ಯುನಿಟಿ ಕಮ್ಮಿಯಾಗಿ ಇನ್ಫೆಕ್ಷನ್ ಆಗ್ತದೆ. ಪುನಃ ಎನೀಮಿಯಾ ಬರ್ಬೋದು, ಹಿಮೋಗ್ಲೋಬಿನ್ ಕಮ್ಮಿಯಾಗಿ ವೀಕ್ನೆಸ್ ಬರ್ತದೆ. ಸಿಮಿಲರ್ಲಿ ಆ ಮೈಲೋಮಾದಲ್ಲಿ ಒಬ್ಬೊಬ್ಬರಿಗೆ ಇಮ್ಯುನೋಗ್ಲೋಬ್ಲಿನ್ ಪ್ರೊಡಕ್ಷನ್ ಹೆಚ್ಚು ಕಡಿಮೆ ಆಗಿ ಕಿಡ್ನಿ ಫೇಲಿಯರು ಆಗ್ಬೋದು. ಸೊ ಒಮ್ಮೊಮ್ಮೆ ಪೇಷಂಟ್ಗಳು ಕಿಡ್ನಿ ಫೇಲಿಯರ್ ಅಂತ ಡಯಾಗ್ನೋಸಿಸ್ ಆಗಿ ಕಿಡ್ನಿ ಡಾಕ್ಟ್ರಿಗೆ ತೋರಿಸುವಾಗ ಅವರು ಟೆಸ್ಟ್ ಮಾಡುವಾಗ ಅದು ಬ್ಲಡ್ ಕ್ಯಾನ್ಸರಿಂದ ಕಿಡ್ನಿ ಫೇಲಿಯರ್ ಅಂತ ಹೇಳ್ತಾರೆ. ಅಂದರೆ ಈ ಸೂಚನೆಗಳೆಲ್ಲ ಬರುವಾಗ ಅಲರ್ಟ್ ಆಗಿರಬೇಕು. ಅಂದರೆ ಈ ಸೂಚನೆಗಳೆಲ್ಲ ಬ್ಲಡ್ ಕ್ಯಾನ್ಸರ್ ಲಕ್ಷಣಗಳಲ್ಲ, ಬಟ್ ಈ ಸೂಚನೆಗಳು ಬ್ಲಡ್ ಕ್ಯಾನ್ಸರ್ನ ಲಕ್ಷಣಗಳು ಇರಬಹುದು ಅಂತ. ಸೊ ಹಾಗೆ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ ತುಂಬ ಸುಸ್ತಾಗ್ತದೆ, ಇಲ್ಲಾಂದರೆ ಜ್ವರ ಬರ್ತಾ ಉಂಟು,
ಇಲ್ಲಾಂದರೆ ಎಲ್ಲಿಯಾದರೂ ಬ್ಲೀಡಿಂಗ್ ಆಗ್ತಾ ಉಂಟು ಅಂತೇಳಿದರೆ ಜನಗಳು ಏನು ಮಾಡ್ಬೋದು ಅಂತೇಳಿದರೆ ಅದನ್ನು ಇಗ್ನೋರ್ ಮಾಡಬಾರ್ದು, ಡಾಕ್ಟ್ರ್ ಹತ್ರ ಹೋಗಬೇಕು. ಡಾಕ್ಟ್ರು ಯೂಶ್ವಲಿ ನೀವು ಫಸ್ಟ್ ಟೈಮ್ ಹೋಗುವಾಗ ಬ್ಲಡ್ ಟೆಸ್ಟ್ ಮಾಡಲಿಕ್ಕಿಲ್ಲ, ಯೂಶ್ವಲಿ ಬ್ಲಡ್ ಏನಾದರೂ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ. ಇಂಪಾರ್ಟೆಂಟ್ ಏನಂತೇಳಿದರೆ ಆ ಟ್ರೀಟ್ಮೆಂಟಲ್ಲಿ ಸಿಂಪ್ಟಮ್ಸ್ ಇಂಪ್ರೂವ್ ಆಗಲಿಲ್ಲದ್ರೆ ಜನಗಳೇನು ಮಾಡ್ತಾರೆ, ವಾಪಸ್ ಹೋಗೋದಿಲ್ಲ. ಆ ಡಾಕ್ಟ್ರದ್ದು ಟ್ರೀಟ್ಮೆಂಟ್ ಸರಿ ಆಗಲಿಲ್ಲ ಅಂತ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ತಾರೆ, ಇಲ್ಲಾಂದರೆ ಬೇರೆ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಇಂಪಾರ್ಟೆಂಟ್ ಏನಂತ ಹೇಳಿದರೆ ಈಗ ಈ ಬ್ಲೀಡಿಂಗ್ ಆಗಲಿ, ಜ್ವರ ಆಗಲಿ, ವೀಕ್ನೆಸ್ ಇಂಪ್ರೂವ್ ಆಗಲಿಲ್ಲದಿದ್ದರೆ, ಅವ್ರು ಕೊಟ್ಟ ಮಾತ್ರೆಯಲ್ಲಿ ಇಂಪ್ರೂವ್ ಆಗಲಿಲ್ಲ, ನೀವು ವಾಪಸ್ ಅದೇ ಡಾಕ್ಟ್ರಿಗೆ ಹೋದರೆ ಏನು ಮಾಡ್ತಾರೆ, ಅವ್ರು ಹೇಳ್ತಾರೆ ಈ ಟ್ರೀಟ್ಮೆಂಟಲ್ಲಿ ಇಂಪ್ರೂವ್ ಆಗಲಿಲ್ಲ, ಆದ ಕಾರಣ ಟೆಸ್ಟ್ಗಳಾಗ್ಬೋದು. ಸೊ ಆ ಟೈಮಲ್ಲಿ ಬ್ಲಡ್ ಟೆಸ್ಟ್ ಮಾಡುವಾಗ ನಮಗೆ ಈ ಕಾಯಿಲೆ ಉಂಟಾದರೆ ಗೊತ್ತಾಗ್ತದೆ. ನಮ್ಮ ಪ್ರಾಬ್ಲಮ್ ಏನಂತೇಳಿದರೆ ನಾವು ಒಂದು ಟ್ರೀಟ್ಮೆಂಟ್ ತಗೊಂಡು ಇಂಪ್ರೂವ್ ಆಗಲಿಲ್ಲದಿದ್ದರೆ ನಾವು ವಾಪಸ್ ಆ ಡಾಕ್ಟ್ರ್ ಹತ್ರ ಹೋಗದೆ ಬೇರೆ ಡಾಕ್ಟ್ರ್ ಹತ್ರ ಹೋಗುವಾಗ ಅದು ಮಿಸ್ ಆಗ್ತದೆ. ದಿಸ್ ಇಸ್ ದ ಕಾಮನ್ ಪ್ರಾಬ್ಲಮ್. ಅವರು ಮತ್ತೆ ಪ್ರಾರಂಭದಿಂದಲೇ ಕರೆಕ್ಟ್ ಅವರು ಏನು ಮಾಡ್ತಾರೆ, ಬೇರೆ ಟ್ರೀಟ್ಮೆಂಟ್ ಮಾಡಿ ನೋಡ್ತಾರೆ. ಸೊ ನೀವು ಅದೇ ಡಾಕ್ಟ್ರ್ ಹತ್ರ ವಾಪಸ್ ಹೋದರೆ ಅವರು ಟೆಸ್ಟ್ಗಳನ್ನು ಮಾಡಿ ಈ ಟ್ರೀಟ್ಮೆಂಟ್ ಯಾಕೆ ವರ್ಕ್ ಆಗಲಿಲ್ಲ, ಬೇರೆ ಏನಾದರೂ ಕಾಯಿಲೆ ಇರ್ಬೋದಾ ಅಂತ ನೋಡುವಾಗ ಈ ಕಾಯಿಲೆ ಗೊತ್ತಾಗ್ತದೆ. ಮುಖ್ಯವಾಗಿ ಬ್ಲಡ್ ಕ್ಯಾನ್ಸರಲ್ಲಿ ರೋಗ ನಿರ್ಣಯ ಅನ್ನುವಂಥದ್ದು ಬಹಳ ಮಹತ್ವದ ಒಂದು ಘಟ್ಟ ಅಂತ ಹೇಳ್ಬೋದು. ಸೊ ಈ ರೋಗ ನಿರ್ಣಯ ಯಾವ ರೀತಿ ಮಾಡ್ತಾರೆ, ಯಾವೆಲ್ಲ ಪರೀಕ್ಷೆಗಳ ಮೂಲಕ ಇದನ್ನು ರೋಗ ನಿರ್ಣಯ ಮಾಡಲಾಗ್ತದೆ? ಸೊ ಯೂಶ್ವಲಿ ಬ್ಲಡ್ ಕ್ಯಾನ್ಸರ್, ಈ ಲ್ಯೂಕೀಮಿಯಾಕ್ಕಾಗಲಿ ಕಾಮನ್ ಟ್ರೀಟ್ಮೆಂಟ್ ಟೆಸ್ಟಿಂಗ್ ಅಂತ ಹೇಳಿದರೆ ಈ ಬ್ಲಡ್ಡನ್ನು ನಾವು ಸ್ಪೆಷಲ್ ಟೆಸ್ಟಿಗೆ ಕಳಿಸ್ತೇವೆ. ಅದರಲ್ಲಿ 3-4 ಟೆಸ್ಟ್ಗಳಿದೆ. ಒಂದು ಮಾರ್ಫಾಲಜಿ ಅಂದರೆ ಮೈಕ್ರೋಸ್ಕೋಪ್ ಅಡಿಯಲ್ಲಿ ಡಾಕ್ಟರ್ ನೋಡ್ತಾರೆ, ಪೆಥಾಲಜಿಸ್ಟ್ ಅಂತ ಡಾಕ್ಟರ್ ಇದ್ದಾರೆ, ಅದರದ್ದು ಸ್ಪೆಷಲಿಸ್ಟ್ ಅವರು ನೋಡ್ತಾರೆ. ಇನ್ನೊಂದು ಫ್ಲೋ ಸೈಟೋಮೆಟ್ರಿ ಅಂತ ಇದೆ, ಆ ಬ್ಲಡ್ಡನ್ನು ತೆಗೆದು ಸ್ಪೆಷಲ್ ಟೆಸ್ಟ್ಗಳನ್ನು ಕಳಿಸಿ ಲೇಸರ್ ಲೈಟನ್ನು ತೆಗೆದು ಆ ಸ್ಪೆಷಲ್ ಆ್ಯಂಟಿಜನ್ ಯಾವುದುಂಟು, ಅಂದರೆ ಆ ಕೋಶಗಳು, ಕ್ಯಾನ್ಸರ್ ಕೋಶಗಳದ್ದು ಲಕ್ಷಣ ಏನು, ಅದರದ್ದು ಸ್ಪೆಷಾಲಿಟಿ ಏನು, ಎಂತೆಲ್ಲ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ನೋಡಿ ಅದು ಫೈನಲ್ ಡಯಾಗ್ನೋಸಿಸ್ ಆಗ್ತದೆ. ಸೊ ಫೈನಲ್ ಡಯಾಗ್ನೋಸಿಸಿಗೆ ಮೈಕ್ರೋಸ್ಕೋಪ್ ಅಡಿಯಲ್ಲಿ ಮಾತ್ರ ನೋಡೋದಲ್ಲ, ಈ ಲೇಸರ್ ಪರೀಕ್ಷೆ ಅಂತ ಫ್ಲೋ ಸೈಟೋಮೆಟ್ರಿ ಅದನ್ನು ಮಾಡ್ತೇವೆ. ಸಿಮಿಲರ್ಲಿ ಲಿಂಫೋಮಾದಲ್ಲಿ ನಾನು ಹೇಳಿದೆ, ಅದು ಸ್ವೆಲ್ಲಿಂಗ್ ಬರ್ತದೆ ಲಿಂಫ್ ನೋಡಿದ್ದು, ಸೊ ಅದನ್ನು ಟೆಸ್ಟಿಗೆ ಕಳಿಸಬೇಕು, ಬಯಾಪ್ಸಿ ಮಾಡಿ, ಅಂದರೆ ಸ್ವಲ್ಪ ಅದರದ್ದು ಪೀಸ್ ತೆಗೆದು ಟೆಸ್ಟಿಗೆ ಕಳಿಸ್ತೇವೆ. ಮೈಲೋಮಾದಲ್ಲಿ ಹೇಗೆ ಡಯಾಗ್ನೋಸಿಸ್ ಮಾಡ್ತೇವೆ ಅಂದರೆ ಎಲುಬಿನ ಒಳಗಡೆ ಒಂದು ಚಿಕ್ಕ ಸೂಜಿ ಹಾಕಿ ಬೋನ್ ಮ್ಯಾರೋ ಟೆಸ್ಟ್ ಅಂತ ಮಾಡ್ತೇವೆ, ಆ ಟೆಸ್ಟಲ್ಲಿ ಡಯಾಗ್ನೋಸಿಸ್ ಮಾಡ್ತೇವೆ. ಓಕೆ ಡಾಕ್ಟ್ರೇ, ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು, ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಬರೀ 10,000ಕ್ಕೆ ಬುಕ್ ಮಾಡಿ, ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ. ಅಪ್ಪ, ಅಮ್ಮ, ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನು ಸೈಟ್ ತಗೊಂಡೆ. ಎಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಇಂದೇ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. ಸಿಗರೇಟ್ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಸುಡುತ್ತೆ. ಸುಖ, ಸಂತೋಷ, ಆರೋಗ್ಯ ಎಲ್ಲವನ್ನು. ಕೊನೆಗೆ ಉಳಿಸೋದು ಕ್ಯಾನ್ಸರ್ ಅನ್ನೋ ಹೊಗೆಯನ್ನ ಮಾತ್ರ. ಧೂಮಪಾನದಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. Mangalore Institute of Oncology, a special hospital for the treatment of cancer. When you demand excellence, we deliver with confidence. Mangalore Institute of Oncology has the top medical talent to offer the best treatment to people with cancer. Our radiation oncology, medical oncology, surgical oncology, palliative care and pain management and rapid arc therapy will help in maximizing the chances of functional recovery and improve the quality of life of patients. I am very happy
The treatment is excellent. I am getting 5-star treatment here. Advantages of rapid arc therapy: cutting edge technology, faster, highly precise, predictable results, minimal side effects. Mangalore Institute of Oncology, Pampil Circle, Kankanadi, Mangalore. ನೀವು ತಿಕ್ತಾ ಇರೋದು ತಂಬಾಕನ್ನಲ್ಲ, ನಿಮ್ಮ ಜೀವನವನ್ನ ಸಾವಿನ ದವಡೆಗೆ ತಳ್ಳದಿರಿ. ತಂಬಾಕಿನಿಂದ ದೂರವಿರಿ. ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ. An initiative by Mangalore Institute of Oncology, a special hospital for cancer treatment. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರೆ, ಈ ಸ್ಟೇಜಸ್, ಮುಖ್ಯವಾಗಿ ಹಂತಗಳು ಅಂತ ಹೇಳ್ತೇವೆ ಕ್ಯಾನ್ಸರಲ್ಲಿ, ಈ ಬ್ಲಡ್ ಕ್ಯಾನ್ಸರಲ್ಲಿ ಈ ಹಂತಗಳೇನಾದರೂ ಇದೆಯಾ? ಸೊ ನಾನು ಹೇಳಿದ ಹಾಗೆ ಪುನಃ ಬ್ಲಡ್ ಕ್ಯಾನ್ಸರ್ಸ್ ಅಂದರೆ ಲ್ಯೂಕೀಮಿಯಾ, ಲಿಂಫೋಮಾ ಮತ್ತು ಮಯಲೋಮಾ ಅಂತ ಇದೆ. ಈ ಮಯಲೋಮಾ ಮತ್ತು ಲಿಂಫೋಮಾಗೆ ಸ್ಟೇಜಿಂಗ್ ಉಂಟು. ಮಯಲೋಮಾದಲ್ಲಿ ಯೂಶ್ವಲಿ 3 ನಮೂನಿದು ಸ್ಟೇಜಿಂಗ್ ಉಂಟು, ಸ್ಟೇಜ್ 1, 2 ಮತ್ತು 3. ಲಿಂಫೋಮಾದಲ್ಲಿ 4 ಸ್ಟೇಜಸ್ ಇದೆ, 1, 2, 3, 4. ಆದರೆ ಬ್ಲಡ್ ಕ್ಯಾನ್ಸರ್ ಲ್ಯೂಕೀಮಿಯಾ ಟೈಪ್ ಇದೆಯಲ್ಲ, ಅದರಲ್ಲಿ ಸ್ಟೇಜ್ ಇಲ್ಲ. ಯಾಕೆಂತೇಳಿದರೆ ಬ್ಲಡ್ ಇಡೀ ದೇಹದಲ್ಲಿದೆ. ಸ್ಟೇಜಿಂಗ್ ಮಾಡೋ ಉದ್ದೇಶ ಏನಂತೇಳಿದರೆ ಈ ಕಾಯಿಲೆ ಒಂದೇ ಭಾಗದಲ್ಲಿ ಇದೆಯಾ ಅಲ್ಲ ತುಂಬ ಭಾಗದಲ್ಲಿ ಉಂಟಂತ. ಈಗ ಲಿಂಫೋಮಾ ಅಂತ ಒಂದು ಬ್ಲಡ್ ಕ್ಯಾನ್ಸರ್ ಇದೆ, ಅದರಲ್ಲಿ ಕುತ್ತಿಗೆಯಲ್ಲಿ ಮಾತ್ರ ಇದೆಯಾ, ಕಂಕುಳದ ಅಡಿಯಲ್ಲಿನೂ ಇದೆಯಾ, ಹೊಟ್ಟೆ ಒಳಗಡೆನೂ ಇದೆಯಾ, ಅದರ ಮೇಲೆ ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟೇಜ್ ಅಂತ ಹೇಳ್ತೇವೆ. ವೆರಾಸ್ ಬ್ಲಡ್ ಕ್ಯಾನ್ಸರ್ ಲ್ಯೂಕೀಮಿಯಾ ಟೈಪಲ್ಲಿ ಇಡೀ ದೇಹದಲ್ಲಿ ಬ್ಲಡ್ ಇರುವಾಗ ಅದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಸ್ಟೇಜ್ ಬರೋದಿಲ್ಲ. ಯಾಕೆಂದರೆ ಅದು ಒಂದು ಲೋಕಲ್ ಆಗಿ ಬರೋದಿಲ್ಲ. ಲ್ಯೂಕೀಮಿಯಾ ಇಡೀ ದೇಹದಲ್ಲಿ ಇರ್ತದೆ. ಸೊ ಲ್ಯೂಕೀಮಿಯಾ ಟೈಪ್ ಬ್ಲಡ್ ಕ್ಯಾನ್ಸರಲ್ಲಿ ಸ್ಟೇಜಿಂಗ್ ಇಲ್ಲ. ಲಿಂಫೋಮಾ ಮತ್ತು ಮಯಲೋಮಾದಲ್ಲಿ ಸ್ಟೇಜಿಂಗ್ ಅಂತ ಇದೆ. ಈ ಲಿಂಫೋಮಾ ಕೂಡ ಬೇರೆ ಬೇರೆ ಲಿಂಫ್ ನೋಡ್ಗಳಿಗೆ ಹರಡುವಂಥ ಚಾನ್ಸಸ್ ತುಂಬ ಇದೆಯಾ? ಸೊ ಲಿಂಫೋಮಾದಲ್ಲಿ 2 ಟೈಪ್ ಇದೆ, ಹಾಚ್ಕಿನ್ಸ್ ಲಿಂಫೋಮಾ ಮತ್ತು ನಾನ್ ಹಾಚ್ಕಿನ್ಸ್ ಲಿಂಫೋಮಾ. ಸೊ ಈ ಹಾಚ್ಕಿನ್ಸ್ ಲಿಂಫೋಮಾ ಜನರಲಿ ಸ್ವಲ್ಪ ಬೇಗ ಗೊತ್ತಾಗ್ತದೆ. ಫಸ್ಟ್, ಸೆಕೆಂಡ್ ಸ್ಟೇಜಲ್ಲಿ ಜಾಸ್ತಿ ಗೊತ್ತಾಗ್ತದೆ, ಥರ್ಡ್, ಫೋರ್ತ್ ಸ್ಟೇಜ್ ಸ್ವಲ್ಪ ಕಮ್ಮಿ. ವೆರಾಸ್ ನಾನ್ ಹಾಚ್ಕಿನ್ಸ್ ಲಿಂಫೋಮಾದಲ್ಲಿ ನಾವು ತುಂಬ ಸಲ ಫೋರ್ತ್ ಸ್ಟೇಜ್ ಪೇಷಂಟ್ಸನ್ನು ನೋಡ್ತೇವೆ. ಸೊ ಅದು ಫೋರ್ತ್ ಸ್ಟೇಜ್ ಅಂತ ಹೇಳಿದರೆ ಬೇರೆ ಬೇರೆ ಭಾಗದಲ್ಲಿ ಲಿಂಫ್ ನೋಡ್ಸಿಗೆ ಸ್ಪ್ರೆಡ್ ಆಗಿರ್ತದೆ, ಪ್ಲಸ್ ಕೆಲವು ಬೇರೆ ಆರ್ಗನ್ಸನ್ನು ಸಹ ಇನ್ವಾಲ್ವ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಸ್ಟಮಕ್ಕಲ್ಲಿ ತುಂಬ ಕಾಣ್ತೇವೆ, ಎಲುಬಲ್ಲಿ ಬರ್ತದೆ, ಮತ್ತು ಲಂಗ್ಸಿಗೆ ಸಹ ಬರ್ತದೆ. ಸೊ ಬೇರೆ ಆರ್ಗನ್ಸನ್ನು ಸಹ ಇನ್ವಾಲ್ವ್ ಆಗ್ಬೋದು. ಡಾಕ್ಟರ್, ಈ ಕ್ಯಾನ್ಸರ್ ವಿಚಾರ ಬಂದಾಗ ಜನರು ಬಹಳಷ್ಟು ಭಯ ಬೀಳುವಂಥದ್ದು ಈ ಬ್ಲಡ್ ಕ್ಯಾನ್ಸರ್ಗೆ. ಸೊ ಇದು ಬಂದಾಗ ಏನಾಗ್ತದೆ ಅಂತ ಹೇಳಿದರೆ ಇನ್ನು ಟ್ರೀಟ್ಮೆಂಟ್ಗೆ ಹೋಗೋದು ಬೇಡ, ಅದಕ್ಕೆ ಟ್ರೀಟ್ಮೆಂಟ್ ವರ್ಕ್ ಆಗೋದಿಲ್ಲ, ಬಂದರೆ ಇದು ಮಾರಣಾಂತಿಕ ಅನ್ನುವಂಥದ್ದು ಜನರ ದೃಷ್ಟಿಯಲ್ಲಿ, ಹೆಚ್ಚಿನ ಜನರ ದೃಷ್ಟಿಯಲ್ಲಿ ನಾವು ನೋಡಿರುವಂಥದ್ದು. ಸೊ ಇದಕ್ಕೆ ಚಿಕಿತ್ಸೆ, ಏನು ಚಿಕಿತ್ಸೆ ಇದೆ, ಈ ಚಿಕಿತ್ಸೆ ಎಷ್ಟು ಪರಿಣಾಮಕಾರಿಯಾಗಿದೆ ಸರ್? ಸೊ ನಾನು ಹೇಳಿದಾಗೆ ಈ ಬ್ಲಡ್ ಕ್ಯಾನ್ಸರ್ಸಲ್ಲಿ ನಾವು ಲ್ಯೂಕೀಮಿಯಾ ಅಂತ ತಗೊಳ್ಳೋಣ. ಈ ಲ್ಯೂಕೀಮಿಯಾ ಎಲ್ಲ ಇಡೀ ದೇಹದಲ್ಲಿ ಇರ್ತದೆ. ಸೊ ಈ ಲ್ಯೂಕೀಮಿಯಾ ಬರುವಾಗ 2 ಟೈಪ್ ಇದೆ, ಎಕ್ಯೂಟ್ ಲ್ಯೂಕೀಮಿಯಾ ಮತ್ತು ಕ್ರಾನಿಕ್ ಲ್ಯೂಕೀಮಿಯಾ. ಕ್ರಾನಿಕ್ ನಾನು ಹೇಳಿದಾಗೆ ಸ್ಲೋ ಆಗಿ ಬರುವಂಥದ್ದು ಕ್ಯಾನ್ಸರ್. ಈ ಕ್ರಾನಿಕ್ ಲ್ಯೂಕೀಮಿಯಾಗೆ ಈಗಿನ ಕಾಲದಲ್ಲಿ ಸ್ಪೆಸಿಫಿಕ್ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಇದೆ. ಆ್ಯಂಡ್ ಇದು ಟ್ರೀಟ್ಮೆಂಟ್ ಇಂಜೆಕ್ಷನ್ಸ್ ಅಲ್ಲ, ಟ್ಯಾಬ್ಲೆಟ್ಗಳು. ಸೊ ಫಾರ್ ಎಕ್ಸಾಂಪಲ್ ಕ್ರಾನಿಕ್ ಮೈಲಾಯ್ಡ್ ಲ್ಯೂಕೀಮಿಯಾಗೆ ಕಾರಣ ಏನಂತ ಹೇಳಿದರೆ ಒಂದು ಕ್ರೋಮೋಸೋಮ್, ಫಿಲಡೆಲ್ಫಿಯಾ ಕ್ರೋಮೋಸೋಮ್ ಅಂತ ಒಂದು ಫಾರ್ಮೇಷನ್ ಆಗ್ತದೆ ನಮ್ಮ ಕ್ರೋಮೋಸೋಮ್ಗಳಲ್ಲಿ, ಆಚೆ ಈಚೆ ಆಗಿ ಅದು ಫಿಲಡೆಲ್ಫಿಯಾ ಕ್ರೋಮೋಸೋಮ್ ಅಂತ ಆಗ್ತದೆ. ಈಗಿನ ಕಾಲದಲ್ಲಿ ಆ ಕ್ರೋಮೋಸೋಮಿಗೆ ಅಟ್ಯಾಕ್ ಮಾಡುವಂಥದ್ದು ಟ್ಯಾಬ್ಲೆಟ್ಗಳಿದೆ, ಇಮ್ಯಾಟಿನೇಬ್ ಇಲ್ಲಾಂದರೆ ಡೆಸ್ಯಾಟಿನೇಬ್ ಅಂತ. ಸೊ ಇಂಥ ಟ್ಯಾಬ್ಲೆಟಲ್ಲಿ ತಗೊಂಡು ಈ ಕ್ಯಾನ್ಸರನ್ನು ಗುಣಪಡಿಸ್ಬೋದು, ಇಲ್ಲಾಂದರೆ ತುಂಬ ವರ್ಷಗಟ್ಟಲೆ ಅದನ್ನು ಕಂಟ್ರೋಲಲ್ಲಿ ಇಡ್ಬೋದು. ಈಗ ಫಾರ್ ಎಕ್ಸಾಂಪಲ್ 20 ವರ್ಷ ಮುಂಚೆ ಸ್ಟಾರ್ಟ್ ಮಾಡಿದ ಪೇಷಂಟ್ಗಳು ಸಹ ಹುಷಾರಾಗಿ ಈಗ ಇದ್ದಾರೆ. ಸೊ ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದರೆ ಹೆದರಿಕೆ ಏನಂತ ಹೇಳಿದರೆ ಈ ಪಿಕ್ಚರ್ಗಳಲ್ಲಿ ತೋರಿಸೋದು ಅದೇ, 1-2 ಸಲ ಕೆಮ್ಮು ಮಾಡಿದ್ರು ಅದರಲ್ಲಿ ಬ್ಲಡ್ ಬಂತು, 1 ತಿಂಗಳಲ್ಲಿ ಪ್ರಾಣ ಹೋಯಿತು ಅಂತ. ಬಟ್ ಆ್ಯಕ್ಚುಲಿ ಬ್ಲಡ್ ಕ್ಯಾನ್ಸರ್ ನಾವು ನೋಡುವ ಪ್ರಕಾರ ಈ ಕ್ರಾನಿಕ್ ಲ್ಯೂಕೀಮಿಯಾ ವರ್ಷಗಟ್ಟಲೆ ಬದುಕ್ತಾರೆ ವಿತ್ ಸಿಂಪಲ್ ಟ್ರೀಟ್ಮೆಂಟ್, ಟ್ಯಾಬ್ಲೆಟ್ಸ್ ವಿದೌಟ್ ಸೈಡ್ ಎಫೆಕ್ಟ್. ಬಹಳ ಚಿಕ್ಕ ಟ್ಯಾಬ್ಲೆಟ್, ಸೈಡ್ ಎಫೆಕ್ಟ್ ಇಲ್ಲದೆ ಬದುಕ್ಬೋದು. ಈ
ಪಿಕ್ಚರಲ್ಲಿ ತೋರಿಸೋದು ಅಕ್ಯೂಟ್ ಲ್ಯೂಕೀಮಿಯಾ ಅದು ಬಹಳ ಫಾಸ್ಟ್ ಗ್ರೋಯಿಂಗ್ ಲ್ಯೂಕೀಮಿಯಾ. ಅದರಲ್ಲಿ ಸಹ ನೀವು ALL ಹೇಳಿದೆಲ್ಲ ಮಕ್ಕಳಲ್ಲಿ ಬರುವ ಬ್ಲಡ್ ಕ್ಯಾನ್ಸರ್ ಕರೆಕ್ಟ್ ಟ್ರೀಟ್ಮೆಂಟ್ ತಗೊಂಡ್ರೆ 80% ಜನಗಳು ಗುಣ ಆಗ್ತಾರೆ. ಆದರೆ ಅದರದ್ದು ಹೆದರಿಕೆ ಏನು ಅಂತ ಹೇಳಿದರೆ ಅದರ ಟ್ರೀಟ್ಮೆಂಟ್ ಪ್ಲ್ಯಾನ್ ತುಂಬ ಪ್ರೊಲಾಂಗ್ ಇರ್ತದೆ. ಫಾರ್ ಎಕ್ಸಾಂಪಲ್ ALL ಅಲ್ಲಿ ನಾವು ಪ್ರೋಟೋಕಾಲ್ ಫಾಲೋ ಮಾಡುವಾಗ BFM ಪ್ರೋಟೋಕಾಲ್ ಆಗಲಿ ಇಲ್ಲಾಂದರೆ UKLL ಪ್ರೋಟೋಕಾಲ್ ಆಗಲಿ ಅದು ಸಾಧಾರಣ 2 ವರ್ಷವರೆಗೆ ಅದರದ್ದು ಟ್ರೀಟ್ಮೆಂಟ್ ಇರ್ತದೆ. ಈ 2 ವರ್ಷದಲ್ಲಿ ಫಸ್ಟ್ 4-5 ತಿಂಗಳು ಇಂಜೆಕ್ಷನ್ಗಳು ಜಾಸ್ತಿ ಇರ್ತದೆ. ಸೊ ಈ ಇಂಜೆಕ್ಷನ್ಗಳಿಗೆ ಅಡ್ಮಿಟ್ ಆಗಿರಬೇಕು, ತಿಂಗಳ ಕಟ್ಲೆ ಅಡ್ಮಿಟ್ ಆಗುವಾಗ ಅದರದ್ದು ಕಷ್ಟ ಬಹಳ ಜಾಸ್ತಿ. ಆದರೆ ಇದು ಕಷ್ಟವನ್ನು ನಾವು ಎದುರಿಸಿ ಕರೆಕ್ಟ್ ಟ್ರೀಟ್ಮೆಂಟ್ ಮುಗಿಸಿದರೆ 100ರಲ್ಲಿ 80 ಜನಗಳು ಕಂಪ್ಲೀಟ್ ಗುಣ ಆಗ್ತಾರೆ. ಈ ಮಕ್ಕಳಲ್ಲಿ ಗುಣ ಆದವರು ನಾರ್ಮಲ್ ಜೀವನ ಆಗಿ ಇರ್ಬೋದು. ಎಷ್ಟೋ ಜನರಿಗೆ ಗುಣ ಆಗಿ ಮದುವೆ ಆಗಿ ಅವರಿಗೆ ಮಕ್ಕಳಾಗಿದೆ. ಸೊ ಈ ಅಕ್ಯೂಟ್ ಲ್ಯೂಕೀಮಿಯಾ, ಅಕ್ಯೂಟ್ ಲಿಂಫಾಯ್ಡ್ ಲ್ಯೂಕೀಮಿಯಾ ಚಿಕ್ಕ ಪ್ರಾಯದಲ್ಲಿ ಬರುವಾಗ ನಾವು ಖಂಡಿತವೇ ಅದನ್ನು ಬಿಡಬಾರ್ದು. ಈ AML ಬರುವಂಥ ಕಾಯಿಲೆ ನಾನು ಹೇಳಿದಾಗೆ ಅದು ಸ್ವಲ್ಪ ಪ್ರಾಯದವರಿಗೆ ಬರ್ತದೆ. ಬಟ್ ಅದು ಸಹ ಸ್ವಲ್ಪ 40-45 ಒಳಗಡೆ ಬಂದವರಿಗೆ ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದರೆ ಒಂದು 40-50% ಜನ ಗುಣ ಆಗ್ತಾರೆ. ಈ ಪ್ರಾಬ್ಲಮ್ ಬರೋದು ಈ 60-70 ವಯಸ್ಸಲ್ಲಿ ಬರುವಾಗ AML ಅದನ್ನು ಗುಣ ಮಾಡಲಿಕ್ಕೆ ಕಷ್ಟ. ಯಾಕೆಂತ ಹೇಳಿದರೆ ಅದರ ಟ್ರೀಟ್ಮೆಂಟ್ ತಗೊಳ್ಳೋ ಶಕ್ತಿ ಸಹ ಇರುವುದಿಲ್ಲ. ಅಂದರೆ ಬರುವಂಥ ಪ್ರಮಾಣವು ಕೂಡ ಸ್ವಲ್ಪ ಕಡಿಮೆ, ಆದರೆ ಬರುವಾಗ ಅದು ಬಹಳ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ ಅದಕ್ಕೆ ಬೇಕಿದ್ದದ್ದು ಟ್ರೀಟ್ಮೆಂಟ್ ತಗೊಳ್ಳೋ ಶಕ್ತಿ ಆ ಪೇಷಂಟ್ಗೆ ಇರುವುದಿಲ್ಲ. ಬಟ್ ಅದು ಸಹ ಈಗ ಇಂಪ್ರೂವ್ ಆಗಿದೆ. ಲೋ ಡೋಸ್ ಇಂಜೆಕ್ಷನ್ ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ಡೆಸಿಟಬಿನ್ ಅಂತ ಒಂದು ಇಂಜೆಕ್ಷನ್ ಇದೆ. ಆ ಇಂಜೆಕ್ಷನ್ ಕೊಟ್ಟರೆ ಈ ಕ್ಯಾನ್ಸರ್ ಕಂಟ್ರೋಲ್ ಆಗಿ ಕೆಲವು ಪೇಷಂಟ್ಗಳು ವರ್ಷಗಟ್ಟಲೆ ಬದುಕುವ ಕೂಡ ಸಾಧ್ಯತೆ ಇದೆ. ಸೊ ಓವರಾಲ್ ನೀವು ನೋಡಿದರೆ ಹೆದರಿಕೆ ಇರೋದು ಕಮ್ಯುನಿಟಿ ಅಂದರೆ ಬ್ಲಡ್ ಕ್ಯಾನ್ಸರ್ ಹೇಳಿದ ಕೂಡಲೇ ಆ ಅಕ್ಯೂಟ್ ಲ್ಯೂಕೀಮಿಯಾ ಯಾವುದು ನಾವು ಪಿಕ್ಚರಲ್ಲಿ ನೋಡಿದ್ದೇವೆ ಅದರದ್ದೇ ಹೆದರಿಕೆ ಜಾಸ್ತಿ. ಬಟ್ ಏನು ಗೊತ್ತಿರಬೇಕು ಅಂತ ಹೇಳಿದರೆ ಈ ಅಕ್ಯೂಟ್ ಲ್ಯೂಕೀಮಿಯಾ ಬರೋದು ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ, ಪ್ರಾಯದಲ್ಲಿ ಬರುವಾಗ ಸಹ ಅದರದ್ದು ಪರ್ಸೆಂಟೇಜ್ ಬಹಳ ಕಮ್ಮಿ. ಸೊ ಇಟ್ಸ್ ಎ ರೇರ್ ಡಿಸೀಸ್ ಲ್ಯೂಕೀಮಿಯಾ. ಸೊ ಅದನ್ನು ಸಹ ನಾವು ಗುಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಅಂದರೆ ಮುಖ್ಯವಾಗಿ ಈ ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದರೆ ಅದು ಒಂದೇ ಥರನಲ್ಲ, ಬೇರೆ ಬೇರೆ ರೀತಿಯ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ತಾವೇ ಹೇಳಿದ್ರಿ. ಕರೆಕ್ಟ್. ಸೊ ಇನ್ನು ಟ್ರೀಟ್ಮೆಂಟ್ ಬಗ್ಗೆಯೂ ಕೂಡ ಹೇಳಿದ್ರಿ. ಅದೇ ರೀತಿ ಟ್ರೀಟ್ಮೆಂಟ್ಗೆ ಮುಖ್ಯವಾಗಿ ಅವರು ತಯಾರಾಗಬೇಕಾಗ್ತದೆ, ಬಹಳಷ್ಟು ಲಾಂಗ್ ಟೈಮ್ ಬೇಕಾಗ್ತದೆ, ಡ್ಯೂರೇಷನ್ ಜಾಸ್ತಿ ಇದೆ ಅಂತ. ಸೊ ಆನಂತರನೂ ಕೂಡ ಅವರು ಸಕ್ರಿಯ ಜೀವನಕ್ಕೆ ಮರಳಬಹುದು ಅಲ್ವಾ? ಹೌದು. ಸೊ ಲ್ಯೂಕೀಮಿಯಾದಲ್ಲಿ ಎಸ್ಪೆಷಲಿ ಅಕ್ಯೂಟ್ ಲ್ಯೂಕೀಮಿಯಾದಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿ ಕಂಪ್ಲೀಟ್ ಆದವರು ತುಂಬ ಜನರು ಅವರ ನಾರ್ಮಲ್ ಲೈಫ್ ಜೀವನ ಲೀಡ್ ಮಾಡ್ಬೋದು. ಆ ಥರವೇ ಲಿಂಫೋಮಾ ಸಹ ಹಾಗೆ. ಈ ಹಾಚ್ಕಿನ್ಸ್ ಲಿಂಫೋಮಾ ಯೂಶ್ವಲಿ ಬರೋದು ಚಿಕ್ಕ ಪ್ರಾಯದಲ್ಲಿ, ಬಿಟ್ವೀನ್ ದ ಏಜ್ ಆಫ್ 15 to 40 years. ಅದು ಕಾಮನ್ ಏಜ್ ಗ್ರೂಪ್. ಆ ಏಜಲ್ಲಿ ಬರುವಾಗ ಅದಕ್ಕೆ ಸಿಂಪಲ್ ಟ್ರೀಟ್ಮೆಂಟ್ ಇದೆ, ABVD ರೆಜಿಮೆನ್ ಅಂತ. 15 ದಿವಸಕ್ಕೊಮ್ಮೆ ಇಂಜೆಕ್ಷನ್ ಕೊಡ್ತೇವೆ, 6 ತಿಂಗಳಲ್ಲಿ ಟ್ರೀಟ್ಮೆಂಟ್ ಮುಗಿತದೆ. ತುಂಬ ಜನ ಗುಣ ಆಗ್ತಾರೆ. ಸೊ ಆ ಪ್ರಾಯ 20-25 ಏಜಲ್ಲಿ ಗುಣ ಆದವರು 30ಯಲ್ಲಿ ಮದುವೆ ಆಗಿ ನಾರ್ಮಲ್ ಲೈಫಿಗೆ ಬರೋದು ಬಹಳ ಕಾಮನ್. ಸೊ ಹಾಚ್ಕಿನ್ಸ್ ಲಿಂಫೋಮಾ ಈಸ್ ಹೈಲಿ ಕ್ಯೂರಬಲ್. ನಾನ್ ಹಾಚ್ಕಿನ್ಸ್ ಲಿಂಫೋಮಾ ಸ್ವಲ್ಪ ಕಷ್ಟ ಜಾಸ್ತಿ, ಬಟ್ ಅದರಲ್ಲಿ ಸಹ ತುಂಬ ಡೆವಲಪ್ಮೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ನಾನ್ ಹಾಚ್ಕಿನ್ಸ್ ಲಿಂಫೋಮಾದಲ್ಲಿ B ಸೆಲ್ ಮತ್ತು T ಸೆಲ್ ಅಂತ ಇದೆ. ಆ B ಸೆಲ್ಲಿಗೆ ಈಗ ಟಾರ್ಗೆಟೆಡ್ ಥೆರಪಿನೂ ಸ್ಟಾರ್ಟ್ ಆಗಿದೆ. ಸೊ ಕ್ಯಾನ್ಸರ್ ಕೀಮೊಥೆರಪಿ ಹೇಳುವಾಗ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತದೆ. ಬಟ್ ಈ ಟಾರ್ಗೆಟೆಡ್ ಥೆರಪಿ ಕೊಟ್ಟ ಕೂಡಲೇ ಈ ಸೈಡ್ ಎಫೆಕ್ಟ್ಸು ಕಮ್ಮಿ ಆಗುತ್ತೆ, ಪ್ಲಸ್ ಗುಣ ಆಗುವ ಚಾನ್ಸ್ ಸಹ ಜಾಸ್ತಿ ಆಗ್ತದೆ. ಅಂದರೆ ಇತ್ತೀಚೆಗೆ ಬಹಳಷ್ಟು ಪರಿಣಾಮಕಾರಿಯಾದಂಥ ಚಿಕಿತ್ಸೆ ಬಂದಿರುವಂಥದ್ದು. ಡಾಕ್ಟರ್, ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. Mangalore Institute of Oncology, a special hospital for the treatment of cancer. Immediately I remember a book by Kevin Feeberg titled Guts. The main theme of that book was everybody toes the path of convention. Whatever has taken place, continue that one, follow that path. But Kevin Feeberg says, approach should be through a
unconventional path. If that leads you to success, nothing is like that success. The team of doctors in MIO, Dr. Suresh Ram, Dr. Jalaluddin Akbar, Dr. Sanat Hegde and Dr. Krishna Prasad, they have taken this path, the unconventional path, to build up this MIO, Mangalore Institute of Oncology, to provide you service. ಡಾಕ್ಟರ್ ಸುರೇಶ್ ರಾವ್ ಒಳ್ಳೆಯ ಯಂಗ್ಸ್ಟರ್ ಟೀಮ್ಗಳನ್ನ ಜಲಾಲುದ್ದೀನ್ ಅಕ್ಬರ್ ಇದ್ದಾರೆ, ಸನತ್ ಹೆಗಡೆ ಅವರಿದ್ದಾರೆ, ಕೃಷ್ಣ ಪ್ರಸಾದ್ ಇದ್ದಾರೆ, ಇವರೆಲ್ಲ ಸೇರ್ಕೊಂಡು ಮತ್ತೆ ಹೆಸರು ಹೇಳಿದು ಹೇಳಲಿಕ್ಕೆ ಹೋದ್ರೆ ದೊಡ್ಡ ತಂಡ ಇದೆ. ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಸೇವೆ ಬಹಳ ಹೆಚ್ಚು ಮೂಡಿ ಬರಲಿ ಮತ್ತು ಕ್ಯಾನ್ಸರ್ ಕೇರ್ ಇದರ ಬಗ್ಗೆ ಬಹಳ ದೊಡ್ಡ ನಮ್ಮ ಜಿಲ್ಲೆ, ನಮ್ಮ ರಾಜ್ಯದಲ್ಲಿ ಹೆಸರನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಈ ಆಸ್ಪತ್ರೆ ಮುಖಾಂತರ ಸೇವೆ ಕೊಡುವ ರೀತಿಯಲ್ಲಿ ಆಗಲಿ ಅಂತ ಹೇಳುವಂತ ನಾನು ಭಾವಿಸ್ತಾ ಇದ್ದೇನೆ. Again, in MIO, we are treating 1,000 patients a year. It's not that my intention was to treat that many patients, but circumstances was that we had to do that. So we thought we'll utilize that to provide some schemes, health schemes, because we also find difficulty when patients come with difficulty in paying the bills. So instead of being random and giving one person, not giving somebody else, so we categorized this APL scheme, BPL scheme in Kerala, etc. Cancer treatment to be successful is multimodal and teamwork. Then we have to focus on caregiver stress. So now our main focus is patient. That's all. We are thinking about patient. We forget that there are individuals around him who is psychologically stressed, taking care of him. Sometimes we are totally unable to understand their feelings and what they are going through. And also we have to make oncology treatment simple, clear goals, ethical, and cost effective. So we are working towards these three: cancer prevention, caregiver stress, and having clear goals to make it less costly. Mangalore Institute of Oncology, a special hospital for cancer treatment. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರೇ, ತಾವು ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ. ಬ್ಲಡ್ ಕ್ಯಾನ್ಸರ್ಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ವಿಧಾನಗಳ ಬಗ್ಗೆ ಹೇಳಿದ್ರಿ. ಅದರಲ್ಲಿ ಲುಕೇಮಿಯಾ ಮತ್ತು ಇನ್ನೊಂದು ಲಿಂಫೋಮಾ ಇವುಗಳ ಬಗ್ಗೆ ಹೇಳಿದ್ರಿ. ಸೊ ಈ ಮೈಲೋಮದ್ದು ಟ್ರೀಟ್ಮೆಂಟ್ ಹೇಗೆ ಸರ್? ಸೊ ಮೈಲೋಮಾ ಅಂತ ಹೇಳಿದರೆ ಈ ಪ್ಲಾಸ್ಮಾ ಸೆಲ್ಸಿಂದ ಸ್ಟಾರ್ಟ್ ಆಗುವ ಕ್ಯಾನ್ಸರ್. ಸೊ ಒಮ್ಮೊಮ್ಮೆ ಈ ಮೈಲೋಮಾ ಒಂದೇ ಜಾಗದಲ್ಲಿ ಇರ್ತದೆ. ಯಾವುದಾದ್ರೂ ಒಂದು ಭಾಗದಲ್ಲಿ ಪೇಷಂಟಿಗೆ ನೋವು ಸ್ಟಾರ್ಟ್ ಆಗುವಾಗ ಅಲ್ಲಿದು ಸ್ಕ್ಯಾನ್ ಮಾಡುವಾಗ ಅದಲ್ಲಿ ಈ ಮೈಲೋಮಾ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ನಾವು ಬೇರೆಲ್ಲ ಟೆಸ್ಟ್ಗಳು ಮಾಡುವಾಗ ಬೇರೆ ಸ್ಪ್ರೆಡ್ಡೇ ಇಲ್ಲ, ಅದು ಮಾತ್ರ ಜಾಗದಲ್ಲಿ ಉಂಟು ಅಂತ ಗೊತ್ತಾಗ್ತದೆ. ಇದಕ್ಕೆ ಸಾಲಿಟರಿ ಪ್ಲಾಸ್ಮಾಸೈಟೋಮಾ ಅಂತ ಹೇಳ್ತೇವೆ. ಆ ಥರ ಮೈಲೋಮಾ ಪೇಷಂಟ್ಸಿಗೆ ಅಲ್ಲಿ ಆ ಜಾಗಕ್ಕೆ ಮಾತ್ರ ರೇಡಿಯೋಥೆರಪಿ ಕೊಟ್ಟರೆ, ಅಂದರೆ ಎಕ್ಸ್ರೇ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಗುಣ ಆಗುವ ಸಾಧ್ಯತೆ ಬಹಳ ಜಾಸ್ತಿ. ಸೊ ಅಂಥ ಪೇಷಂಟ್ಸಿಗೆ ಇಂಜೆಕ್ಷನ್ಗಳೇನು ಬೇಕು ಅಂತ ಇಲ್ಲ. ಸೊ ಜಸ್ಟ್ ರೇಡಿಯೋಥೆರಪಿ ಸಾಕಾಗ್ತದೆ. ಬಟ್ ಮೆಜಾರಿಟಿ ಪೇಷಂಟ್ಸ್ ಹಾಗೆ ಬರೋದಿಲ್ಲ. ನಾವೆಲ್ಲ ಟೆಸ್ಟ್ಗಳನ್ನು ಮಾಡುವಾಗ ಅದು ಬೇರೆ ಬೇರೆ ಭಾಗಕ್ಕೆ ಹೋಗಿದೆ, ಒಂದು ಭಾಗದಲ್ಲಿ ಇಲ್ಲ ಅಂತ ಗೊತ್ತಾಗ್ತದೆ. ಅಂಥ ಪೇಷಂಟ್ಸಿಗೆ ಕೀಮೊಥೆರಪಿ ಕೊಡ್ತೇವೆ. ಬಟ್ ಮೈಲೋಮಾದ ಕೀಮೊಥೆರಪಿ ಮತ್ತು ಲ್ಯೂಕೀಮಿಯಾ ಲಿಂಫೋಮಾ ಕೀಮೊಥೆರಪಿ ಬಹಳ ವ್ಯತ್ಯಾಸ ಇದೆ. ಲ್ಯೂಕೀಮಿಯಾ ಲಿಂಫೋಮಾದಲ್ಲಿ ತುಂಬ ಪವರ್ಫುಲ್ ಕೀಮೋ, ಯೂಶ್ವಲ್ ಸೈಡ್ ಎಫೆಕ್ಟ್ಸ್, ಕೂದಲು ಹೋಗೋದೆಲ್ಲ ಇರ್ತದೆ. ಈ ಮೈಲೋಮಾದ ಕೀಮೊಥೆರಪಿಯಲ್ಲಿ ಯೂಶ್ವಲಿ ಕೂದಲು ಸಮೇತ ಹೋಗೋದಿಲ್ಲ, ಅಂದರೆ ಮೈಲ್ಡ್ ಫಾರ್ಮ್ ಆಫ್ ಕೀಮೊಥೆರಪಿ ಕೊಡೋದು. ಈ ಕೀಮೊಥೆರಪಿ ಕೊಟ್ಟು ಒಂದು 3 ಸೈಕಲ್ 4 ಸೈಕಲ್ ಆಗುವಾಗ ಪುನಃ ಟೆಸ್ಟ್ ಮಾಡ್ತೇವೆ. ಒಂದು 2-3 ತಿಂಗಳು ನೋಡಿ ಚೆಕ್ ಮಾಡ್ತೇವೆ. ಒಳ್ಳೆ ಇಂಪ್ರೂವ್ಮೆಂಟ್ ಇದ್ದವರಿಗೆ 4, 5ನೇ 6ನೇ ಸೈಕಲ್ ಆದ ನಂತರ ಅವರಿಗೆ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡ್ತೇವೆ. ಈ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಉದ್ದೇಶ ಏನಂತ ಹೇಳಿದರೆ, ಸ್ವಲ್ಪ ಈ ನಾವು ಕೀಮೊಥೆರಪಿ ಕೊಟ್ಟು ನಂತರ ಸ್ವಲ್ಪ ಕಾಯಿಲೆ ಉಳಿತದೆ, ಆ ಕಾಯಿಲೆ ಸಹ ನಾಶ ಆಗಬೇಕು, ಇನ್ನೂ ಕ್ಯಾನ್ಸರ್ ವಾಪಸ್ ಬರಬಾರ್ದು ಅಂತ ಈ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಸೊ ಇನ್ನು
ಈ ಮೈಲೋಮಾ ಕುರಿತಂತೆ ಇದರ ಪ್ರಮಾಣ ನಮ್ಮ ಈ ಕರಾವಳಿ ಭಾಗದಲ್ಲೂ ಕೂಡ ಜಾಸ್ತಿ ಇದೆಯಾ? ಹೌದು, ಈ ಮೈಲೋಮಾ ಫಾರ್ ಸಮ್ ರೀಸನ್, ಎಂಥ ಕಾರಣ ಅಂತ ಹೇಳಲಿಕ್ಕೆ ಕಷ್ಟ, ಬಟ್ ಈ ಕೋಸ್ಟಲ್ ರೀಜನ್ ಮ್ಯಾಂಗ್ಳೂರ್ ಆಗಲಿ, ಕಾಸರಗೋಡು, ಕಣ್ಣೂರ್ವರೆಗೆ ವಿ ಆರ್ ಸೀಯಿಂಗ್ ಲಾಟ್ ಆಫ್ ಪೇಷಂಟ್ಸ್. ಸೊ ನೀವು ಮೈಲೋಮಾ ಪೇಷಂಟ್ಸ್ ನೋಡಿದ್ರೆ ಈಗ ಈ ಆಸ್ಪತ್ರೆಯಲ್ಲಿ ನಾವು ನಾರ್ತ್ ಕೇರಳದಿಂದವೂ ನೋಡ್ತೇವೆ, ಸೌತ್ ಕೆನರಾ, ನಾರ್ತ್ ಕೆನರಾ, ಚಿಕ್ಕಮಂಗ್ಳೂರು ಆ ಸೈಡ್ದು ಪೇಷಂಟ್ಸನ್ನು ನೋಡ್ತೇವೆ. ಬಟ್ ಈ ಇಂಟೀರಿಯರ್ ಕರ್ನಾಟಕದಿಂದ ಮೈಲೋಮಾ ಪೇಷಂಟ್ಸ್ ಬಹಳ ಕಮ್ಮಿ, ಕಂಪೇರ್ ಮಾಡಿದರೆ ಈ ಕೋಸ್ಟಲ್ ರೀಜನಲ್ಲಿ ಜಾಸ್ತಿ. ನಾನು ಫಸ್ಟಿಗೆ ಹೇಳಿದಾಗೆ ಸ್ವಲ್ಪ ಈ ರೇಡಿಯೇಷನಿನ ಕಾರಣ ಇರ್ಬೋದು. ನಾವು ಇಫ್ ಯು ಆರ್ ಕ್ಲೋಸ್ ಟು ದ ಬೀಚಸ್, ಸೊ ನಾವು ಸನ್ ರೇಸ್ ಬೀಚಿಗೆ ತಾಗಿ ಅದರದ್ದು ಸ್ಕ್ಯಾಟರ್ ರೇಡಿಯೇಷನ್ ಅಂತ ಹೇಳ್ತೇವೆ. ಸೊ ದೇರ್ ಮೈಟ್ ಬಿ ಸಮ್ ರೀಸನ್ ಫಾರ್ ದ್ಯಾಟ್. ಸೊ ಈ ಕೋಸ್ಟಲ್ ಏರಿಯಾದಲ್ಲಿ ಮೈಲೋಮಾ ಪ್ರಮಾಣ ಜಾಸ್ತಿ ಆದ ಕಾರಣ ಈ ಟ್ರಾನ್ಸ್ಪ್ಲಾಂಟ್ ಸೆಂಟರ್ಸ್ ಇಲ್ಲಿ ಜಾಸ್ತಿ ಡೆವಲಪ್ ಆಗ್ತಾ ಉಂಟು. ಈ ಟ್ರಾನ್ಸ್ಪ್ಲಾಂಟೇಷನ್ ಏನಂತ ಹೇಳಿದರೆ ಈಗ 2 ಟೈಪ್ ಉಂಟು, ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟೇಷನ್ ಆಗಲಿ, ಆಲೋಜೆನಿಕ್ ಟ್ರಾನ್ಸ್ಪ್ಲಾಂಟೇಷನ್ ಆಗಲಿ. ಈಗ ಈ ಮೈಲೋಮಾ ಪೇಷಂಟ್ಸಿಗೆ ಮೆಜಾರಿಟಿ ಮಾಡೋದು ಆಟೋಲಾಗಸ್ ಅಂತ ಹೇಳಿದರೆ ತಮ್ಮದೇ ಬ್ಲಡ್ಡನ್ನು ವಾಪಸ್ ಕೊಡೋದು. ಆಟೋ ಅಂದರೆ ನಮ್ಮದೇ. ಸೊ ಏನು ಮಾಡ್ತೇವೆ ಅಂತ ಹೇಳಿದರೆ ಈ ಮೈಲೋಮಾದಲ್ಲಿ ನಮಗೆ ಒಂದು ಲಿಮಿಟೆಡ್ ಆಗಿ ಕೀಮೊಥೆರಪಿ ಕೊಡಲಿಕ್ಕೆ ಆಗ್ತದೆ, ಅದರಿಂದ ಜಾಸ್ತಿ ಡೋಸ್ ಕೊಡಲಿಕ್ಕೆ ಆಗೋದಿಲ್ಲ, ಅದರದ್ದು ಸೈಡ್ ಎಫೆಕ್ಟ್ ಇರ್ತದೆ. ಬಟ್ ಕೆಲವು ಮೈಲೋಮಾ ಕೋಶಗಳು ಎಲ್ಲ ಕೀಮೊಥೆರಪಿ ಆದ ನಂತರ ಸಹ ಉಳಿತದೆ. ಸೊ ಅದನ್ನು ಹೇಗೆ ನಾಶ ಮಾಡೋದು? ನಾವು ಹೈ ಡೋಸ್ ಇಂಜೆಕ್ಷನ್ ಕೊಡಬೇಕು, ಬಟ್ ಅದು ತೆಕ್ಕೊಳ್ಳೋ ಶಕ್ತಿ ಇಲ್ಲ. ಸೊ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ನಾವು 1-2 ಡ್ರಗ್ ಅದರದ್ದು ಸೈಡ್ ಎಫೆಕ್ಟ್ ಯಾವುದು ಒಂದು ಆರ್ಗನ್ ಮೇಲೆ ಇದೆ ಅದನ್ನು ಚೂಸ್ ಮಾಡ್ತೇವೆ. ಯೂಶ್ವಲಿ ಮೈಲೋಮಾದಲ್ಲಿ ಮೆಲ್ಫೆಲಾನ್ ಅಂತ ಒಂದು ಇಂಜೆಕ್ಷನ್ ಇದೆ, ಅದರದ್ದು ಸೈಡ್ ಎಫೆಕ್ಟ್ ಮೇನ್ ಇರೋದು ನಮ್ಮ ಬೋನ್ ಮ್ಯಾರೋದ ಮೇಲೆ ಮಾತ್ರ. ಸೊ ಬೋನ್ ಮ್ಯಾರೋ ಅಂತ ಹೇಳಿದರೆ ನಮ್ಮ ಬ್ಲಡ್ ಪ್ರೊಡಕ್ಷನ್ ಫ್ಯಾಕ್ಟ್ರಿ. ಸೊ ಈಗಿನ ಕಾಲದಲ್ಲಿ ಕೆಲವು ಇಂಜೆಕ್ಷನ್ಸ್ ಆರ್ ಅವೈಲಬಲ್. ಆ ಇಂಜೆಕ್ಷನ್ ನಮಗೆ ಫಸ್ಟ್ ಕೊಟ್ಟು, ಆ ಇಂಜೆಕ್ಷನ್ ಕೊಡುವಾಗ ನಮ್ಮ ಬೋನ್ ಮ್ಯಾರೋದಲ್ಲಿ ಇರುವ ನಮ್ಮ ಬೇಸಲ್ ಸೆಲ್ಸ್ ಅಂದರೆ ಈ ಬ್ಲಡ್ ಪ್ರೊಡಕ್ಷನ್ ಸೆಲ್ಸ್ ಇದೆಯಲ್ಲ, ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೇವೆ. ಆ ಇಂಜೆಕ್ಷನ್ ಕೊಡುವಾಗ ಈ ಸ್ಟೆಮ್ ಸೆಲ್ಸ್ ಬೋನ್ ಮ್ಯಾರೋದಿಂದ ಹೊರಗಡೆ ಬಂದು ನಮ್ಮ ಬ್ಲಡ್ಡಿಗೆ ಬರ್ತದೆ. ಒಮ್ಮೆ 4-5 ದಿನ ಅಂತ ಇಂಜೆಕ್ಷನ್ಸ್ ಕೊಟ್ಟರೆ ನಮ್ಮ ಬ್ಲಡ್ಡಿಗೆ ಬಂದ ನಂತರ ಆ ಸ್ಟೆಮ್ ಸೆಲ್ಸನ್ನು ನಾವು ಡಯಾಲಿಸಿಸ್ ಹೇಗೆ ಮಾಡ್ತೇವೆ ಹಾಗೆ ನೀಡಲ್ ಕ್ಯಾಥೆಟರ್ ಹಾಕಿ ಆ ಸ್ಟೆಮ್ ಸೆಲ್ಸನ್ನು ಹೊರಗಡೆ ತಗೊಂಡು ಬರ್ಬೋದು. ಈ ಹೊರಗಡೆ ತಂದ ಸ್ಟೆಮ್ ಸೆಲ್ಸನ್ನು ನಾವು ಸ್ಟೋರ್ ಮಾಡ್ಬೋದು. ಅದನ್ನು ಹೊರಗಡೆ ತಂದು ಇಟ್ಟ ನಂತರ ಆ ಪೇಷಂಟಿಗೆ ನಾವು ಹೈ ಡೋಸ್ ಕೀಮೊಥೆರಪಿ ಕೊಡ್ತೇವೆ. ಸೊ ನಾರ್ಮಲಿ ನಾವು ಹೈ ಡೋಸ್ ಕೀಮೊಥೆರಪಿ ಆ ಪೇಷಂಟಿಗೆ ಕೊಟ್ಟರೆ ಅವರಿಗೆ ರಿಟರ್ನ್ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತೇಳಿದರೆ ಅವರ ಈ ಮೆಲ್ಫೆಲಾನ್ ಒಳಗಡೆ ಹೋಗಿ ಅವರ ಸ್ಟೆಮ್ ಸೆಲ್ಸನ್ನು ನಾಶ ಮಾಡಿ ಅವರ ಬೋನ್ ಮ್ಯಾರೋ ಫೇಲಿಯರ್ ಆಗಿ ಅವರು ಅದರಿಂದ ಪ್ರಾಣ ಕಳ್ಕೊಳ್ತಾರೆ. ಇದರಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ ನಾವು ಫಸ್ಟ್ 4-5 ದಿನ ಇಂಜೆಕ್ಷನ್ ಕೊಟ್ಟು ಅವರ ಸ್ಟೆಮ್ ಸೆಲ್ಸನ್ನು ಸ್ಟೋರ್ ಮಾಡಿಟ್ಟಿದ್ದೇವೆ. ಅಂಥ ಪೇಷಂಟ್ಸಿಗೆ ನಾವು ಹೈ ಡೋಸ್ ಇಂಜೆಕ್ಷನ್ ಕೊಡ್ಬೋದು. ಸೊ ಆ ಹೈ ಡೋಸ್ ಕೊಡುವಾಗ ಈ ನಾರ್ಮಲ್ ಕೀಮೊಥೆರಪಿ ಕೊಟ್ಟು ಉಳಿದ ಕ್ಯಾನ್ಸರ್ ಕೋಶಗಳು ನಾಶ ಆಗ್ತದೆ, ಅದರ ಒಟ್ಟಿಗೆ ಆ ಪೇಷಂಟಿದ್ದು ಬೋನ್ ಮ್ಯಾರೋ ಸಹ ನಾಶ ಆಗ್ತದೆ. ಸೊ ಏನು ಮಾಡ್ತೇವೆ, ಈ ಹೈ ಡೋಸ್ ಕೀಮೊಥೆರಪಿ ಕೊಟ್ಟು 1 ದಿನ ಕಾಯ್ತೇವೆ. ಆ 1 ದಿನದಲ್ಲಿ ಆ ಕೀಮೊಥೆರಪಿ ಬಾಡಿಯಿಂದ ಹೊರಗಡೆ ಹೋಗ್ತದೆ. ಹೊರಗಡೆ ಹೋದ ತಕ್ಷಣ ಆ ಸ್ಟೋರ್ ಮಾಡಿದ ಸ್ಟೆಮ್ ಸೆಲ್ಸನ್ನು ರಿಟರ್ನ್ ಕೊಡ್ಬೋದು. ಈ ಸ್ಟೋರ್ ಮಾಡಿದ ಸ್ಟೆಮ್ ಸೆಲ್ಸ್ ಕೊಟ್ಟ ಕೂಡಲೇ ಅದು ಬಾಡಿ ಒಳಗಡೆ ಹೋಗಿ ಅದು ರೀಜನ್ರೇಟ್ ಆಗಿ ಹೊಸ ಬೋನ್ ಮ್ಯಾರೋ ಆಗ್ತದೆ. ಫಾರ್ ಎಕ್ಸಾಂಪಲ್, ಯಾರ್ದಾದ್ರೂ ಫ್ಯಾಕ್ಟ್ರಿಗೆ ನಾವು ಬಾಂಬ್ ಹಾಕಿದರೆ ಆ ಫ್ಯಾಕ್ಟ್ರಿ ನಾಶ ಆದ ನಂತರ ಹೊಸ ಫ್ಯಾಕ್ಟ್ರಿಯನ್ನು ನಾವು ಹೇಗೆ ಓಪನ್ ಮಾಡ್ತೇವೆ ಹಾಗೆ ನಾವು ಹೈ ಡೋಸ್ ಇಂಜೆಕ್ಷನ್ ಕೊಟ್ಟು ಆ ಬೋನ್ ಮ್ಯಾರೋ ಅಂತ ಫ್ಯಾಕ್ಟ್ರಿಯನ್ನು ನಾಶ ಮಾಡಿ ಈಗ ಹೊಸ ಸ್ಟೆಮ್ ಸೆಲ್ಸ್ ಕೊಡುವಾಗ ಅದು ಒಳಗಡೆ ಹೋಗಿ ಹೊಸ ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡ್ತದೆ. ಈ ಪ್ರೊಸೆಸ್ ಒಂದು 10 ದಿನ ಆಗ್ತದೆ ಹೊಸ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಲಿಕ್ಕೆ. ಆ ಫ್ಯಾಕ್ಟ್ರಿ ಸ್ಟಾರ್ಟ್ ಆದ ಕೂಡಲೇ ಈ ಪೇಷಂಟ್ ನಾರ್ಮಲ್ ಆಗ್ತಾರೆ. ಸೊ ನಾವೇನು ಮಾಡ್ತೇವೆ ಈ ಪ್ರೊಸೀಜರಲ್ಲಿ ಹೈ ಡೋಸ್ ಕೀಮೊಥೆರಪಿ ಕೊಟ್ಟು ಆ ಕ್ಯಾನ್ಸರನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡಿ ಪೇಷಂಟನ್ನು ನಾರ್ಮಲ್ ಆಗಿ ಮಾಡ್ಬೋದು. ಇಂಥ ಪ್ರೊಸೀಜರಿಗೆ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತಾರೆ. ಇದು ಈಗ ಮಂಗಳೂರಲ್ಲಿ ತುಂಬ ಜನರಲ್ಲಿ ಮಾಡ್ತಾ ಇದ್ದೇವೆ. ಈ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ ನಂತರ ಅವರನ್ನು ಸ್ವಲ್ಪ ಫಾಲೋ ಅಪ್ ಮಾಡಬೇಕಾಗ್ತದೆ, ಯಾಕಂದರೆ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಆಗ್ತದೆ. ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಈ ಮೈಲೋಮಾ ಪೇಷಂಟ್ಸಿಗೆ ಇಮಿಡಿಯೇಟ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಇದನ್ನು ಕೇಳಿ ನಾಳೆ ಬಂದು ಮೈಲೋಮಾ ಇದೆ ನನಗೆ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಂತ ಹೇಳ್ತಾರೆ, ಅದು ಆಗೋದಿಲ್ಲ. ಫಸ್ಟ್ ನಾವು ಈ ತುಂಬ ಕ್ಯಾನ್ಸರ್ ಕೋಶಗಳನ್ನು ನಾಶ ಮಾಡಿ ಅವರ ಕ್ಯಾನ್ಸರ್ ಕೋಶಗಳನ್ನು ಮಿನಿಮಮ್ ಲೆಕ್ಕಕ್ಕೆ ತಂದು
ಮತ್ತೆ ಅದನ್ನು ಟ್ರಾನ್ಸ್ಪ್ಲಾಂಟೇಷನಿಗೆ ಆ ಪೇಷಂಟನ್ನು ಮಾಡಬೇಕು. ಡಾಕ್ಟರ್, ಇಷ್ಟು ದೊಡ್ಡ ಪ್ರೊಸೀಜರ್ ಇರುವಂಥ ಈ ಬ್ಲಡ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಎಲ್ಲ ನೀವು ಹೇಳಿದ್ರಿ, ಬಹಳಷ್ಟು ಖರ್ಚು ಆಗುವಂಥ ಈ ಟ್ರೀಟ್ಮೆಂಟ್ಗಳು ಸಾಧಾರಣವಾಗಿ ಎಷ್ಟು ಖರ್ಚಾಗ್ಬೋದು ಈ ಟ್ರೀಟ್ಮೆಂಟ್ಗೆ? ಸೊ ನಾನು ಹೇಳಿದಾಗ ಈ ಬ್ಲಡ್ ಕ್ಯಾನ್ಸರ್ಗಳು ಬೇರೆ ಬೇರೆ ಟೈಪ್ ಇದ್ದ ಕಾರಣ ಅದಕ್ಕೆ ಒಂದೇ ಟ್ರೀಟ್ಮೆಂಟ್ ಅಲ್ಲ, ಸೊ ಒಂದೇ ರೇಟ್ ಸಹ ಅಲ್ಲ. ಸೊ ಕ್ರಾನಿಕ್ ಲ್ಯೂಕೀಮಿಯಾ ಹೇಳಿದೆ ನಾನು ಫಸ್ಟಿಗೆ, ಸ್ಲೋ ಗ್ರೋಯಿಂಗ್ ಬ್ಲಡ್ ಕ್ಯಾನ್ಸರ್, ಅದಕ್ಕೆ ಟ್ಯಾಬ್ಲೆಟ್ ಮಾತ್ರ ಸಾಕು ಅಂತ. ಅದರ ಖರ್ಚು ಸಾಧಾರಣ ತಿಂಗಳಿಗೆ 2-3 ಸಾವಿರ ಬರ್ತದೆ. ಸಿಮಿಲರ್ಲಿ ಅಕ್ಯೂಟ್ ಲ್ಯೂಕೀಮಿಯಾ ಹೇಳಿದೆ, ಆ ALL ಅಂತ ಹೇಳಿದೆ, ALLನ ಖರ್ಚು ಜಾಸ್ತಿ. ಯಾಕೆಂದರೆ ಈ ಚಿಕ್ಕ ಮಗು ಇದ್ದರೂ ಒಂದು 2-3 ಲಕ್ಷ ರೂಪಾಯಿ ಅಂತೂ ಖಂಡಿತ ಖರ್ಚು ಆಗತ್ತೆ. AMLನ ಖರ್ಚು ಹೈಯೆಸ್ಟ್, ಯಾಕೆಂತೇಳಿದ್ರೆ ಅದು ಸ್ವಲ್ಪ ದೊಡ್ಡವರಲ್ಲಿ ಬರೋದು, 30 ವರ್ಷ 40 ವರ್ಷ ಹೈ ಡೋಸ್ ಇಂಜೆಕ್ಷನ್ ಕೊಡುವಾಗ ಸಾಧಾರಣ 7ರಿಂದ 10 ಲಕ್ಷವರೆಗೆ ಖರ್ಚು ಆಗತ್ತೆ. ಮಲ್ಟಿಪಲ್ ಮಯಲೋಮಾದು ಟ್ರೀಟ್ಮೆಂಟ್, ಆ ಇನಿಷಿಯಲ್ ಟ್ರೀಟ್ಮೆಂಟ್ ಅಷ್ಟು ಕಾಸ್ಟ್ಲಿ ಇಲ್ಲ, ಸಾಧಾರಣ ತಿಂಗಳಿಗೆ ಒಂದು 15,000 ರೂಪಾಯಿ 20,000 ಆಗ್ತದೆ. ಅದು 6 ತಿಂಗಳಾದ ನಂತರ ಈ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ, ಮೇ ಬಿ ಅರೌಂಡ್ 2 to 5 lakhs ಆಗ್ತದೆ. ವೆರಾಸ್ ಈ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಪೇಷಂಟ್ಸ್ಗೆ ಬೇಕು ಅಂತಿಲ್ಲ. ಈಗ 70 ವಯಸ್ಸಿನವರು ಬಂದು ಮಯಲೋಮಾ ಅಂತ ಬಂದರೆ ಅವರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಿಲ್ಲ, ಅವರಿಗೆ ಸಿಂಪಲ್ ಟ್ರೀಟ್ಮೆಂಟ್ ಮಾಡ್ಬೋದು. ಎಲ್ಲರಿಗೆ ಆ ಕಾಸ್ಟ್ಲಿ ಟ್ರೀಟ್ಮೆಂಟೇ ಆಗಬೇಕು, ಚೀಪರ್ ಟ್ರೀಟ್ಮೆಂಟ್ ಕೊಟ್ಟರೆ ವರ್ಕ್ ಆಗೋದಿಲ್ಲ ಅಂತ ಇಲ್ಲ. ಸಿಮಿಲರ್ಲಿ ಹಾಚ್ಕಿನ್ಸ್ ಲಿಂಫೋಮಾ ಮತ್ತು ನಾನ್ ಹಾಚ್ಕಿನ್ಸ್ ಲಿಂಫೋಮಾ ಅಂತ ಇದೆ. ಹಾಚ್ಕಿನ್ಸ್ ಲಿಂಫೋಮಾ 15 ದಿವಸಕ್ಕೆ ಒಂದು ಇಂಜೆಕ್ಷನ್ಗೆ 5,000 ರೂಪಾಯಿ ಆಗ್ತದೆ. ಸೊ ಇಟ್ ಈಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್ ಕಂಪೇರ್ಡ್ ಟು ವಾಟ್ ಪೀಪಲ್ ಥಿಂಕ್. ಬ್ಲಡ್ ಕ್ಯಾನ್ಸರ್ ಅಂದರೆ ಲಿಂಫೋಮಾ ಅಂದರೆ ಇನ್ನೂ ಬಹಳ ಖರ್ಚು ಆಗುತ್ತೆ ಅಂತ. ನಾನ್ ಹಾಚ್ಕಿನ್ಸ್ ಲಿಂಫೋಮಾದಲ್ಲಿ ಕೆಲವು ಟಾರ್ಗೆಟೆಡ್ ಥೆರಪಿ ಯೂಸ್ ಮಾಡಿದ ಕಾರಣ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ಬೋದು, ಬಟ್ ಅದು ಸಹ 1.5-2 ಲಕ್ಷ ರೂಪಾಯಿವರೆಗೆ ಆಗ್ಬೋದು. ಡಾಕ್ಟ್ರೆ, ತಾವು ಬಹಳಷ್ಟು ಬ್ಲಡ್ ಕ್ಯಾನ್ಸರ್ ರೋಗಿಗಳನ್ನು ಟ್ರೀಟ್ ಮಾಡಿದ್ದೀರಿ. ಸೊ ಎಲ್ಲರೂ ಕೂಡ ಎಫೋರ್ಡೆಬಲ್ ಇರುವುದಿಲ್ಲ, ಅಷ್ಟೊಂದು ಅವರಿಗೆ ಹಣಕಾಸಿನ ವ್ಯವಸ್ಥೆಗಳಿರುವುದಿಲ್ಲ ಟ್ರೀಟ್ಮೆಂಟ್ ಕೊಡಿಸಲಿಕ್ಕೆ. ಇವರಿಗೆ ಈ ಆಯುಷ್ಮಾನ್ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಏನಾದರೂ ಇವರಿಗೆ ಈ ಟ್ರೀಟ್ಮೆಂಟ್ ಸಿಗ್ತದಾ, ಹೇಗೆ? ಸಿಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ನಿಂದ ಈ BPL ಕಾರ್ಡ್ ಪೇಷಂಟ್ಸಿಗೆ ಸಾಧಾರಣ ಈ ಎಲ್ಲ ಕ್ಯಾನ್ಸರಿಗೆ ಬೇಸಿಕ್ ಟ್ರೀಟ್ಮೆಂಟ್ ಫ್ರೀ ಸಿಗ್ತದೆ. ಆಫ್ಕೋರ್ಸ್ ಹೈಯೆಸ್ಟ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ, ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪ್ಲಾಂಟೇಷನ್ ಆಯುಷ್ಮಾನಲ್ಲಿ ಬರೋದಿಲ್ಲ, ಬಟ್ ಚಿಕ್ಕ ಟ್ರೀಟ್ಮೆಂಟ್, ಈಗ ಕೀಮೊಥೆರಪಿ ಫಾರ್ ಕ್ರಾನಿಕ್ ಮೈಲಾಯ್ಡ್ ಲ್ಯೂಕೀಮಿಯಾ ಆಗಲಿ, ಹಾಚ್ಕಿನ್ಸ್ ಲಿಂಫೋಮಾಗೆ ABVD ಆಗಲಿ, ನಾನ್ ಹಾಚ್ಕಿನ್ಸ್ ಲಿಂಫೋಮಾಗೆ ಆಗಲಿ ರೀಸನಬಲ್ ಟ್ರೀಟ್ಮೆಂಟ್ ಫ್ರೀ ಬರ್ತದೆ. ಕೆಲವರಿಗೆ BPL ಕಾರ್ಡ್ ಇರುವುದಿಲ್ಲ, ಈ ಫೆಸಿಲಿಟಿ ಇರುವುದಿಲ್ಲ, ಅಂಥವರಿಗೆ ವಿ ಕ್ಯಾನ್ ಟ್ರೈ ಆ್ಯಂಡ್ ಹೆಲ್ಪ್ ದೆಮ್, ಕನ್ಸೆಷನ್ಸ್ ಕೊಡ್ತೇವೆ. ಪ್ಲಸ್ ಕೆಲವು NGOs ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅವ್ರ ಹತ್ರ ಡಿಸ್ಕಸ್ ಮಾಡಿ ಸ್ವಲ್ಪ ವಿ ಕ್ಯಾನ್ ಅರೇಂಜ್ ಫಾರ್ ಸಮ್ ಫಂಡ್. ಸೊ ಬ್ಲಡ್ ಕ್ಯಾನ್ಸರ್ ಪೇಷಂಟ್ಸ್, ಎಸ್ಪೆಷಲಿ ಯಂಗ್ ಪೇಷಂಟ್ಸಿಗೆ ಫಂಡ್ಸ್ ಇಲ್ಲದ, ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸೋದು ಬಹಳ ಅಪರೂಪ. ಸರ್ಕಾರವು ಕೂಡ ಈ ಬಗ್ಗೆ ಆಲೋಚನೆ ಮಾಡೋದು ಒಳ್ಳೆಯದು ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಟ್ರಾನ್ಸ್ಪ್ಲಾಂಟೇಷನ್ ಕೆಲವುದಕ್ಕೆಲ್ಲ ಅದಕ್ಕೆ ಫಂಡಿಂಗ್ ಇರುವುದಿಲ್ಲ, ಸೊ ಅದಕ್ಕೆ ಕೂಡ ಹೆಲ್ಪ್ ಮಾಡಿದರೆ ಬಹಳಷ್ಟು ರೋಗಿಗಳಿಗೆ ಹೆಲ್ಪ್ ಆಗ್ಬೋದು. ಇನ್ನು ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಯಟ್ ಯಾವ ರೀತಿ ಫಾಲೋ ಮಾಡಿದರೆ ಒಳ್ಳೆಯದು, ಅಥವಾ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಆಹಾರ ಎಲ್ಲ ವಿಷಮಯವಾಗಿರುವಂಥ ಪರಿಸ್ಥಿತಿ ಇದೆ, ಇಂಥ ಸನ್ನಿವೇಶದಲ್ಲಿ ಆಹಾರ ಕ್ರಮ ಯಾವ ರೀತಿ ಇದ್ದರೆ ಒಳ್ಳೆಯದು? ಸೊ ಅದು ಈ ಬೇರೆ ಬೇರೆ ಬ್ಲಡ್ ಕ್ಯಾನ್ಸರಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಮಯಲೋಮಾ ಪೇಷಂಟ್ಸ್, ಕೆಲವರಿಗೆ ಕಿಡ್ನಿ ಫೇಲಿಯರು ಇರ್ತದೆ, ಅಂಥವರಿಗೆ ಕಿಡ್ನಿ ಡಾಕ್ಟ್ರು ಕೆಲವು ಫ್ರೂಟ್ಸ್ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರೆ, ಯಾಕೆಂದರೆ ಇಲ್ಲಾಂದರೆ ಪೊಟ್ಯಾಷಿಯಮ್ ಜಾಸ್ತಿ ಆಗ್ತದೆ. ಸೊ ಮಯಲೋಮಾಕ್ಕೆ ಮತ್ತು ಲಿಂಫೋಮಾಗೆ ಸ್ಪೆಸಿಫಿಕ್ ಆಗಿ ಆಹಾರದಿಂದ ಏನು ಡಿಫರೆನ್ಸ್ ಇಲ್ಲ. ಆದರೆ ಮಯಲೋಮಾ ಪೇಷಂಟ್ಸಿಗೆ ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂಥವರು ನಾವು ಕಿಡ್ನಿ ಡಾಕ್ಟ್ರ್ ನೋಡಿ ಅವರು ಹೇಳಿದಂಥ ಆಹಾರ, ಕಿಡ್ನಿ ಸೇಫ್ ಆಹಾರ ತಗೊಳ್ಬೇಕು ಅಂತ ಹೇಳ್ತೇವೆ. ಈ ಲ್ಯೂಕೀಮಿಯಾದಲ್ಲಿ, ಅದರಲ್ಲಿ ಸಹ ಅಕ್ಯೂಟ್ ಲ್ಯೂಕೀಮಿಯಾದಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಯಾಕೆಂದರೆ ಈ ಅಕ್ಯೂಟ್ ಲ್ಯೂಕೀಮಿಯಾ ತುಂಬ WBC ಕೌಂಟ್ ಬಹಳ ಕಮ್ಮಿ ಇದ್ದ ಕಾರಣ ಅವರ ಇಮ್ಯೂನ್ ಸಿಸ್ಟಮ್ ಬಹಳ ಲೋ ಇರ್ತದೆ. ಸೊ ಅಂಥವರಿಗೆ ಈ ರಾ ಫುಡ್ ತಗೊಳ್ಳಿಕ್ಕೆ ಮತ್ತು ಫ್ರೆಶ್ ಮೀಟ್ ಎಲ್ಲ ತಗೊಳ್ಳಿಕ್ಕೆ ನಾವು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತೇವೆ. ಅಂದರೆ ಎಲ್ಲಿ ನಾವು ಈ ಬ್ಯಾಕ್ಟೀರಿಯಾ ಬರ್ಬೋದು ಅಂಥ ಆಹಾರನ ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಕುಕ್ ಮಾಡಿದ ಆಹಾರ ಯಾವಾಗಲೂ ಸೇಫರ್. ಫಾರ್ ಎಕ್ಸಾಂಪಲ್ ಈ ಮೀಟ್ ಸರಿಯಾಗಿ ಕುಕ್ ಮಾಡೋದಿದ್ದರೆ ಅದರಲ್ಲಿ ಕೆಲವು ಪ್ಯಾರಸೈಟ್ ಇನ್ಫೆಕ್ಷನ್ ಬರ್ಬೋದು. ಸಿಮಿಲರ್ಲಿ ನಾವು ಫ್ರೆಶ್ ಫ್ರೂಟ್ಸ್ ತಿನ್ನುವಾಗ ಒಮ್ಮೊಮ್ಮೆ ಓಪನ್ ಮಾಡುವಾಗ ಅದರಲ್ಲಿ ಸ್ವಲ್ಪ ಕ್ರಿಮಿಗಳಿರ್ತದೆ, ಈ ಬನಾನದ ಮೇಲೆ ಏನಾದರೂ ಕೂತ್ಕೊಂಡಿದ್ರೆ ಅದು ಆ ಇನ್ಫೆಕ್ಷನ್ ಈ ಅಕ್ಯೂಟ್ ಲ್ಯೂಕೀಮಿಯಾ ಪೇಷಂಟ್ಸಿಗೆ ಹೋದರೆ ಕಷ್ಟ ಆಗ್ಬೋದು. ಸಿಮಿಲರ್ಲಿ ಈ ಚಟ್ನಿ,
ಚಟ್ನಿ ಗ್ರೈಂಡ್ ಮಾಡಿ ಅವ್ರು ಹೋಟ್ಲಿಂದ ತಂದರೆ ಅದರಲ್ಲಿ ಎಂಥ ಬ್ಯಾಕ್ಟೀರಿಯಾ ಎಷ್ಟು ಕ್ಲೀನ್ ಇದೆಯಾ ಅಂತ ನಮಗೂ ಟೆನ್ಷನ್ ಆಗ್ತದೆ. ಹಾಗಿರುವಾಗ ಈಗ ದೋಸೆ ಮತ್ತು ಚಟ್ನಿ ತಿನ್ನುವ ಬದಲು ದೋಸೆ ಮತ್ತು ಸಾಂಬಾರು ತಿನ್ಬೋದು. ಯಾಕೆಂದರೆ ಸಾಂಬಾರನ್ನು ನಾವು ಬಾಯ್ಲ್ ಮಾಡ್ತೇವೆ, ಬಾಯ್ಲ್ ಮಾಡಿದ ಕೂಡಲೇ ಅದರಲ್ಲಿ ಇದ್ದದ್ದು ಬ್ಯಾಕ್ಟೀರಿಯಾ ಎಲ್ಲ ಡಿಸ್ಟ್ರಾಯ್ ಆಗ್ತದೆ. ಸೊ ನಾವು ಯೂಶ್ವಲಿ ಏನು ಹೇಳ್ತೇವೆ ಅಂದರೆ ಕುಕ್ಡ್ ಫುಡ್ ತಿನ್ನಿ, ಬೇಯಿಸಿದ ಫುಡ್ ತಿನ್ನಿ. ಆವಾಗ ಏನಾಗ್ತದೆ ಅಂತ ಹೇಳಿದರೆ ಆ ಇನ್ಫೆಕ್ಷನ್ ಬರುವ ಚಾನ್ಸ್ ಕಮ್ಮಿ. ಇದು ಎಲ್ಲ ಬ್ಲಡ್ ಕ್ಯಾನ್ಸರ್ ಪೇಷಂಟ್ಸಿಗೆಲ್ಲ, ಈ ಅಕ್ಯೂಟ್ ಲ್ಯೂಕೀಮಿಯಾ ಪೇಷಂಟ್ಸ್ ಯಾರು ಇಂಜೆಕ್ಷನ್ಸಲ್ಲಿರ್ತಾರೆ, ಹೈ ಡೋಸ್ ಟ್ರೀಟ್ಮೆಂಟಲ್ಲಿರ್ತಾರೆ ಅಂಥ ಪೇಷಂಟ್ಸಿಗೆ ಮಾತ್ರ. ಅಂದರೆ ಈ ಆಹಾರ ಕ್ರಮ ಬಾಕಿ ಉಳಿದವರಿಗೆ ಕೂಡ ಉತ್ತಮವೇ ಅಲ್ವಾ? ಆ ರೀತಿಯಲ್ಲಿ ಹೌದು. ಇನ್ನೊಂದು ತರಕಾರಿಗಳು ಅಥವಾ ಹಣ್ಣು ಹಂಪಲುಗಳ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ಈಗ ಅದಕ್ಕೆ ಹಾಕುವಂಥ ಕೆಲವು ಕೆಮಿಕಲ್ಸ್ ಇರ್ಬೋದು, ಇದರಿಂದನೂ ಕೂಡ ಬಹಳಷ್ಟು ಅಪಾಯ ಇದೆ ಅಂತ ಅನಿಸ್ತದೆ ಅಲ್ವಾ? ಇರ್ಬೋದು. ಆದರೆ ಒಂದು ನಮ್ಮ ಕಲ್ಚರ್ ಏನಂತ ಹೇಳಿದರೆ, ಯಾರಿಗಾದರೂ ಹುಷಾರಿಲ್ಲದಿದ್ದರೆ ಯಾರು ಬರುವಾಗ ಸಹ ಇಷ್ಟು ಫ್ರೂಟ್ಸ್ ತರ್ತಾರೆ. ದಟ್ ಮೇ ನಾಟ್ ಬಿ ವೆರಿ ಯೂಸ್ಫುಲ್. ಕೆಲವು ಕೇಸಸಲ್ಲಿ ಇಟ್ ವಿಲ್ ಬಿ ಯೂಸ್ಫುಲ್. ಈ ಪೇಷಂಟ್ಸ್ಗಳು ಆಲ್ರೆಡಿ ಅವ್ರ ಹತ್ರ ಹಣ ಕಮ್ಮಿ ಇರ್ತದೆ, ಅವರು ಈ ಟ್ರೀಟ್ಮೆಂಟೇ ಕಷ್ಟದಲ್ಲಿ ತಗೊಳ್ಳುವಾಗ ಯಾರಾದರೂ ಅವರಿಗೆ ನೀವು ಕಿವಿ ಫ್ರೂಟ್ ತೆಕ್ಕೊಳ್ಳಿ, ಆ ಫ್ರೂಟ್ ತೆಕ್ಕೊಳ್ಳಿ, ಡ್ರ್ಯಾಗನ್ ಫ್ರೂಟ್ ತೆಕ್ಕೊಳ್ಳಿ, ನಾನು ಕೇಳದ ಫ್ರೂಟ್ಗಳ ಹೆಸರೆಲ್ಲ ಬರ್ತದೆ ಈಗ. ಇದೆಲ್ಲ ಇಂಪೋರ್ಟೆಡ್ ಫುಡ್, ಅಲ್ಲಿಂದ ದೂರದಿಂದ ಬರುವಾಗ ಅದರ ಹಣ ಕಾಸು ಜಾಸ್ತಿ ಆಗ್ತದೆ. ಸೊ ಪೇಷಂಟ್ಸಿಗೆ ಟ್ರೀಟ್ಮೆಂಟ್ ತೆಕ್ಕೊಳ್ಳಿಕ್ಕೆ ಹಣ ಇಲ್ಲ, ಅದರ ಬಿಟ್ಟು ಯಾರಾದರೂ ಬಂದು ಈ ಎಕ್ಸಾಟಿಕ್ ಫ್ರೂಟ್ಸ್ ತೆಕ್ಕೊಳ್ಳಿ ಅಂತ ಹೇಳಿದರೆ ಪಾಪ ಅವರು ಆಗೋದಿಲ್ಲ ಅಂತ ಹೇಳೋದಿಲ್ಲ ಯಾರು. ಸೊ ಅದಕ್ಕೆ ಸಹ ಹಣ ಖರ್ಚು ಜಾಸ್ತಿ ಆಗ್ತದೆ. ಸೊ ಐ ಥಿಂಕ್ ನಾವು ಲೋಕಲಲ್ಲಿ ಏನು ಸಿಗ್ತದೆ, ಯಾವುದು ಕ್ಲೀನ್ ಫುಡ್ ಉಂಟು ಅದನ್ನೇ ತಗೊಳ್ಬೇಕು, ಆದಷ್ಟು ಶುದ್ಧ ಆಹಾರ ತಗೊಳ್ಬೇಕು. ಡಾಕ್ಟರ್, ಈ ಕಡೆದಾಗಿ ಬ್ಲಡ್ ಕ್ಯಾನ್ಸರ್ ಬಂದಾಗ ಅವರು ಹೆದರದೆ ಡಾಕ್ಟರ್ ಹತ್ರ ಬರ್ಬೇಕನ್ನುವಂಥದ್ದು ವೈದ್ಯರಾಗಿ ನಿಮ್ಮ ಅಭಿಪ್ರಾಯ. ಸೊ ಅವರಿಗೆ ಯಾವ ರೀತಿ ನೀವು ಈ ಒಂದು ಮೆಸೇಜನ್ನು ಕೊಡ್ತೀರಿ ಸರ್? ಸೊ ಬ್ಲಡ್ ಕ್ಯಾನ್ಸರ್ ಮಾತ್ರ ಅಲ್ಲ, ಎಲ್ಲ ಕ್ಯಾನ್ಸರ್ಗಳಿಗೆ, ಎಸ್ಪೆಷಲಿ ಕ್ಯೂರಬಲ್ ಕ್ಯಾನ್ಸರ್ ಇರುವಾಗ ನಾವು ಪೇಷಂಟ್ಸಿಗೆ ಅರ್ಥ ಮಾಡಿಸುವುದು ಬಹಳ ಮುಖ್ಯ. ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಪೇಷಂಟ್ ಗೊಂಜಿ ಪನ್ಪುನ ಬಡ್ಚಿ ಡಾಕ್ಟ್ರೆ ಆರೆ ವೀಕ್ ಕುಲ್ಲೇರು, ದಟ್ ಈಸ್ ಅ ಕಾಮನ್ ಪರ್ಸೆಪ್ಷನ್. ಅಂದರೆ ಅವರಿಗೆ ಇನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಈ ಡಯಾಗ್ನೋಸಿಸ್ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಬಟ್ ರಿಯಾಲಿಟಿ ಏನಂತ ಹೇಳಿದರೆ, ನೀವು 10ರಲ್ಲಿ ಕೇಳಿದರೆ 9 ಪೇಷಂಟ್ಗಳಿಗೆ ಅವ್ರಿಗೆ ಗೊತ್ತಿರ್ತದೆ ಬ್ಲಡ್ ಕ್ಯಾನ್ಸರ್ ಉಂಟು, ಎಲ್ಲ ಗೊತ್ತಿರ್ತದೆ. ಆದರೆ ಅವರು ಸಹ ಪೇಷಂಟ್ ಪಾರ್ಟಿ ಹತ್ರ ಅವರ ರಿಲೇಟಿವ್ಸ್ ಹತ್ರ ಡಿಸ್ಕಸ್ ಮಾಡೋದಿಲ್ಲ, ರಿಲೇಟಿವ್ಸ್ ಅವ್ರ ಹತ್ರ ಡಿಸ್ಕಸ್ ಮಾಡೋದಿಲ್ಲ, ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಲಿಕ್ಕೆ ಬಿಡೋದಿಲ್ಲ. ಸೊ ಏನಾಗ್ತದೆ, ಆ ಕಮ್ಯುನಿಕೇಷನ್ ಗ್ಯಾಪ್ ಇದ್ದ ಕಾರಣ ಬ್ಲಡ್ ಕ್ಯಾನ್ಸರ್ ಗುಣ ಆಗೋದಿದ್ರು ಆ ಪೇಷಂಟಿಗೆ ಗೊತ್ತಿರೋದಿಲ್ಲ ಗುಣ ಆಗ್ತದೆ ಅಂತ. ಅವ್ರು ನೆನೆಸ್ತಾರೆ ಇದು ನನ್ನ ಲಾಸ್ಟ್, ಅದಕ್ಕೆ ಯಾರು ಹೇಳ್ತಾ ಇಲ್ಲ ನನ್ನ ಹತ್ರ ಅಂತ. ಸೊ ಕಮ್ಯುನಿಕೇಷನ್ ಬಹಳ ಮುಖ್ಯ. ಸೊ ಯೂಶ್ವಲಿ ನಾವೇನು ಹೇಳ್ತೇವೆ ಅಂದರೆ, ಈಗ 25 year old ಇಂಜಿನಿಯರಿಂಗ್ ಸ್ಟೂಡೆಂಟ್ ಬ್ಲಡ್ ಕ್ಯಾನ್ಸರ್ ಇಟ್ಕೊಂಡು ಬಂದರೆ ನಾವು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂದರೆ, ಅವರು ಇಂಟರ್ನೆಟ್ಟಲ್ಲಿ ನೋಡಿ ಅದರಲ್ಲಿ ಬೇಡಾದ ವಸ್ತುಗಳನ್ನು ಓದಿ ಏನಾದರೂ ಹೆಚ್ಚು ಕಡಿಮೆ ಆದರೆ ವಿಲ್ ಬಿ ಇನ್ ಟ್ರಬಲ್. ಸೊ ಅಂಥ ಪೇಷಂಟ್ಸಿಗೆ ಕೂತ್ಕೊಂಡು ಎಲ್ಲ ಈ ಥರ ಕ್ಯಾನ್ಸರ್ ಇದೆ, ಈ ಥರ ಟ್ರೀಟ್ಮೆಂಟ್ ಮಾಡ್ತೇವೆ, ಮತ್ತೆ ನೀವು ಓದಿ ಇದರ ಬಗ್ಗೆ ಅಂತ ಹೇಳಿದರೆ ಇಟ್ ವಿಲ್ ಆಲ್ವೇಸ್ ಬಿ ಬೆಟರ್. ಸೊ ಫಸ್ಟ್ ಪಾಯಿಂಟ್ ಏನಂದರೆ ಇನ್ಫಾರ್ಮೇಷನ್, ಎಸ್ಪೆಷಲಿ ಎಜುಕೇಟೆಡ್ ಪೇಷಂಟ್, ಗೊತ್ತಿದ್ದ ಪೇಷಂಟಿಗೆ ನಾವು ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಕೊಡಬೇಕು. ಅದು ಡಾಕ್ಟ್ರನ್ನ ಕೆಲಸ ಹೌದು, ಆದರೆ ಅದಕ್ಕೆ ರಿಲೇಟಿವ್ಸ್ ಬಿಡಬೇಕು ನಮ್ಮನ್ನು ಮಾತಾಡಲಿಕ್ಕೆ. ಯೂಶ್ವಲ್ ಪ್ರಾಬ್ಲಮ್ ಅಂದರೆ ರಿಲೇಟಿವ್ಸಿಗೆ ಪೇಷಂಟ್ಗೊಂದು ಗೊತ್ತಾಪನಿ ಬೊಡ್ಚಿ, ದಟ್ ಈಸ್ ಅ ಯೂಶ್ವಲ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್ ಅಂದರೆ ಈ ಟ್ರೀಟ್ಮೆಂಟ್ ಬಗ್ಗೆ ಅರ್ಥ ಮಾಡಿಸಿ ಪೇಷಂಟ್ಗಳು ಸಹ ದೇ ಹ್ಯಾವ್ ಟು ಆಕ್ಸೆಪ್ಟ್ ದ ಸಿಟ್ಯುವೇಶನ್ ಆ್ಯಂಡ್ ದೇ ಹ್ಯಾವ್ ಟು ಕಮ್ ರೆಗ್ಯುಲರ್ಲಿ ಫಾರ್ ಟ್ರೀಟ್ಮೆಂಟ್. ಈ ಟ್ರೀಟ್ಮೆಂಟ್ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಸ್ಪೆಷಲಿ ಸ್ವಲ್ಪನೂ ಆಚೆ ಈಚೆ ಆಗಬಾರ್ದು. ಆದಷ್ಟು ನಾವು ಅದು ಟ್ರೀಟ್ಮೆಂಟ್ ಡ್ಯೂರೇಷನ್ ಫಾಲೋ ಮಾಡಬೇಕು, ಆ ರೆಕಮೆಂಡೇಷನ್ಸ್ ಫಾಲೋ ಮಾಡಬೇಕು. ಅದನ್ನು ನಾವು ಹೇಳಿದ ಟೈಮಿಗೆ ಟ್ರೀಟ್ಮೆಂಟ್ ಮಾಡಲಿಲ್ಲದ್ರೆ ಗುಣ ಆಗುವ ಸಾಧ್ಯತೆ ಬಹಳ ಕಮ್ಮಿ ಆಗ್ತದೆ. ಸೊ ಟ್ರೀಟ್ಮೆಂಟ್ ಬಗ್ಗೆ ಸಹ ಗೊತ್ತಿರಬೇಕು, ಕಾಯಿಲೆ ಬಗ್ಗೆ ಸಹ ಗೊತ್ತಿರಬೇಕು, ನಾವು ಎಂಥ ಕೆಲಸ ಮಾಡಬೇಕು ಅದನ್ನು ನಾವು ಕರೆಕ್ಟಾಗಿ ಮಾಡಬೇಕು. ರಿಸಲ್ಟ್ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಬಾರ್ದು. ನಾವು ಗುಣ ಆಗ್ತೇವೆ ಇಲ್ಲ, ಗುಣ ಆಗ್ತದೆ ಇಲ್ಲ ಅಂತ ಆಲೋಚನೆ ಮಾಡಿ ಪ್ರಯೋಜನ ಇಲ್ಲ. ಟ್ರೀಟ್ಮೆಂಟ್ ಸರಿ ಆಗ್ತದೆ ಇಲ್ವಾ ಅಂತ ನಾವು ಆಲೋಚನೆ ಮಾಡಿದರೆ ಬ್ಲಡ್ ಕ್ಯಾನ್ಸರ್ಗಳು ಬಹಳ ಪರ್ಸೆಂಟೇಜಲ್ಲಿ ಗುಣ ಆಗ್ತದೆ. ಅಂದರೆ ಮುಖ್ಯವಾಗಿ ಸ್ಟಾರ್ಟಿಂಗ್ ಸಿಚುವೇಶನಲ್ಲಿ ರೋಗಿಗೆ ತಿಳಿಸ್ಲಿಕ್ಕೆ ಸ್ವಲ್ಪ ಇದಾದರೂ ನಂತರದ ದಿನಗಳಲ್ಲಿ ಆದರೂ ಅವರಿಗೆ ತಿಳಿಸಿ ಅವರು ಆ ಟ್ರೀಟ್ಮೆಂಟ್ಗೆ ಇಳಿಯುವಾಗೆ ಅವರನ್ನು ಮನವೊಲಿಸಬೇಕು, ಅದು ಇಂಪಾರ್ಟೆಂಟ್. ಕರೆಕ್ಟ್. ಯಾಕೆಂತ ಹೇಳಿದರೆ ಈ ಕೀಮೊಥೆರಪಿ ಆಗಲಿ ಯಾವುದೂ ಆಗಲಿ ಅದನ್ನು ಮೇಂಟೈನ್ ಮಾಡೋದು ಮುಖ್ಯ. ಫಾರ್ ಎಕ್ಸಾಂಪಲ್ ಕ್ರಾನಿಕ್ ಲ್ಯೂಕೀಮಿಯಾ ತಗೊಳ್ಳಿ. ಈಗ ಕ್ರಾನಿಕ್ ಲ್ಯೂಕೀಮಿಯಾದಲ್ಲಿ ಒಬ್ಬರು ಅಜ್ಜರಿದ್ದರು ಊರಿನವರು, ಅವರಿಗೆ ಬ್ಲಡ್ ಕ್ಯಾನ್ಸರ್ ಅಂತ ಗೊತ್ತೇ ಇಲ್ಲ. ಸೊ ನಾವಿಲ್ಲಿ ಟ್ರೀಟ್ಮೆಂಟ್ ಮಾಡಿ ಟ್ಯಾಬ್ಲೆಟ್ ಎಲ್ಲ ಅವರ ರಿಲೇಟಿವ್ಸಿಗೆ ಅರ್ಥ ಮಾಡಿಸಿ ಅವರನ್ನು ಊರಿಗೆ ಕಳಿಸಿದರೆ
4 ತಿಂಗಳು ಬಿಟ್ಟು ಬರುವಾಗ ಅವರ ಕ್ಯಾನ್ಸರ್ ಹಾಗೆ ಇದೆ. ಯಾಕೆ ಹಾಗೆ ಇದೆ ಅಂತ ಹೇಳಿದರೆ, ಅವರನ್ನು ಅವರ ಊರಲ್ಲಿ ಬಿಟ್ಟು ಅವರ ಮಕ್ಕಳೆಲ್ಲ 4 ತಿಂಗಳಿದ್ದು ಮದ್ದು ಕೊಟ್ಟು ಅವರು ಬ್ಯಾಂಗ್ಳೂರ್ ಹೋಗಿ IT ಕೆಲಸ ಮಾಡ್ತಾರೆ. ಇವರಿಗೆ ಒಂದು 10 ದಿನ 15 ದಿನ ಮದ್ದು ತಕೊಂಡ ನಂತರ ಈಗೇನು ಹುಷಾರುಲ್ಲೆ ಪೊಕ್ಕಡ ಆತ್ ಮಾತ್ರ ತಿನ್ಪುನಿ ಬೊಡ್ಚೀಪ್ ಅಂತ ಅಂಚನೆ ದಿತ್ತೆ. ಸೊ ಅವರು 4 ತಿಂಗಳು ಬಿಟ್ಟು ಬರುವಾಗ ಬ್ಲಡ್ ಕ್ಯಾನ್ಸರ್ ಹಾಗೆ ಉಂಟು. ಇದು ಯಾರ ಜವಾಬ್ದಾರಿ? ಪೇಷಂಟಿಗೆ ನಾವು ಕರೆಕ್ಟಾಗಿ ಆ ಟ್ಯಾಬ್ಲೆಟ್ ಇಂಪಾರ್ಟೆನ್ಸ್ ನಾವು ತಿಳಿಸಿದರೆ ಅವರು ಕರೆಕ್ಟಾಗಿ ತಗೊಳ್ತಾರೆ. ಮಕ್ಕಳು ಅವರ ಕೆಲಸ ಮಾಡಿ ಅರ್ಧ ಕೆಲಸ ಮಾಡಿ ಬ್ಯಾಂಗ್ಳೂರು ಬಾಂಬೆ ಹೋಗಿ ಕೂತ್ಕೊಂಡ್ರೆ ಪೇಷಂಟಿಗೆ ಅರ್ಥ ಆಗಲಿಲ್ಲ ಅಂದರೆ ಅದರ ಸಿಗ್ನಿಫಿಕೆನ್ಸ್ ಗೊತ್ತಿಲ್ಲದಿದ್ದರೆ ಅವರು ಫಾಲೋ ಮಾಡೋದಿಲ್ಲ. ಸಿಮಿಲರ್ಲಿ ನಾವು ಇಂಜೆಕ್ಷನ್ಸ್ ಕೊಡುವಾಗ 1-2 ಸೈಕಲ್ ಕೀಮೋ ಕೊಟ್ಟು ಅದರಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆದ ಕೂಡಲೇ ಈ ಸೈಡ್ ಎಫೆಕ್ಟ್ಸ್ ಪರವಾಗಿಲ್ಲ ನಾನು ಗುಣ ಆಗ್ತಾ ಇದ್ದೇನೆ ಅಂತ ಅವರಿಗೆ ಅರ್ಥ ಇದ್ದರೆ ಅವ್ರು ಬರ್ತಾರೆ ಟ್ರೀಟ್ಮೆಂಟಿಗೆ. ಇದು ಯಾಕೆ ಇಂಜೆಕ್ಷನ್ ಸಿಗ್ತಾ ಇಲ್ಲ ಅಂತ ಗೊತ್ತಿಲ್ಲದವರು ಸೈಡ್ ಎಫೆಕ್ಟ್ಸನ್ನು ನೋಡಿ ನನ್ನ ಬರ್ಪುಜ್ಜಿ ಏನು ಪಂಡ ಅವರನ್ನು ಕರ್ಕೊಂಡು ಬರಲಿಕ್ಕೂ ಇವರಿಗೆ ಅರ್ಥ ಮಾಡಿಸ್ಲಿಕ್ಕೂ ಆ ಕ್ಯಾನ್ಸರ್ ವರ್ಡ್ ಹೇಳದಿದ್ದರೆ ಹೇಗೆ ಅರ್ಥ ಮಾಡಿಸ್ತಾರೆ? ಸೊ ಮೆನಿ ಅ ಟೈಮ್ಸ್ ಇದು 2-3 ಸೈಕಲ್ ಆದ ನಂತರ ಪೇಷಂಟ್ ಬರೋದಿಲ್ಲ. 6 ತಿಂಗಳ ನಂತರ ಪುನಃ ಇಷ್ಟು ದೊಡ್ಡ ಗೆಡ್ಡೆ ಹಿಡ್ಕೊಂಡು ಬರುವಾಗ ಯಾಕೆ ಬರಲಿಲ್ಲ ಕೇಳಿದರೆ ಪೇಷಂಟ್ ಪಾರ್ಟಿ ಏನು ಹೇಳ್ತಾರೆ? ಅವರು ಬರಲಿಕ್ಕೆ ಕೇಳಲಿಲ್ಲ. ಈಗ ತಪ್ಪು ಯಾರ್ದಾಯಿತು? ಪೇಷಂಟಿದಾಯ್ತಾ ಪಾರ್ಟಿದಾಯ್ತಾ? ಪೇಷಂಟಿಗೆ ಅದರ ಸೀರಿಯಸ್ನೆಸ್ ಗೊತ್ತಿಲ್ಲ, ಆದ ಕಾರಣ ಅವರು ಬರಲಿಕ್ಕೆ ಕೇಳಲಿಲ್ಲ. ಸೀರಿಯಸ್ನೆಸ್ ಗೊತ್ತಿದ್ದವರು ಬರಲಿಕ್ಕೆ ಅವ್ರು ಕೇಳೋದಿಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಂಡ್ರು. ಸೊ ದಿಸ್ ಈಸ್ ಅ ಕಾಮನ್ ಪ್ರಾಬ್ಲಮ್. ಸೊ ಪೇಷಂಟ್ಸ್ ಆಗಲಿ ಪೇಷಂಟ್ ಪಾರ್ಟಿಗೆ ಆಗಲಿ ಈ ಕಾಯಿಲೆ ಬಗ್ಗೆ ಪ್ಲಸ್ ಅದರ ಟ್ರೀಟ್ಮೆಂಟ್ನ ಸಿಗ್ನಿಫಿಕೆನ್ಸ್ ಬಗ್ಗೆ ಕರೆಕ್ಟ್ ಗೊತ್ತಾದರೆ ಜಾಸ್ತಿ ಜನ ಟ್ರೀಟ್ಮೆಂಟ್ ಟೈಮಿಗೆ ತಗೊಳ್ತಾರೆ, ಆದ ಕಾರಣ ಜಾಸ್ತಿ ಜನ ಗುಣ ಆಗ್ತಾರೆ. ಅಂದರೆ ಮುಖ್ಯವಾಗಿ ಪಾಸಿಟಿವ್ ಥಿಂಕಿಂಗ್ ಇರಬೇಕು, ಜೊತೆಗೆ ಆರೈಕೆದಾರರು ಅಥವಾ ಕೇರ್ ಗಿವರ್ ಅವರದ್ದು ರೋಲ್ ಕೂಡ ಬಹಳಷ್ಟು ಮಹತ್ವ, ಬಹಳ ಮುಖ್ಯ. ಕರೆಕ್ಟ್. ಓಕೆ, ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಿಕೆ ಇಚ್ಛೆ ಪಡ್ತೀರಿ ಡಾಕ್ಟ್ರೆ? ಸೊ ಬ್ಲಡ್ ಕ್ಯಾನ್ಸರ್ ಇಸ್ ಎ ರೇರ್ ಕ್ಯಾನ್ಸರ್. ಆದರೆ ಅದು ಬರುವಾಗ ಅದನ್ನು ಕೋಪ್ ಮಾಡಿ ಅದಕ್ಕೆ ಬೇಕಿದ್ದದ್ದು ಕರೆಕ್ಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ಗುಣ ಮಾಡ್ಬೋದು. ಓಕೆ ಡಾಕ್ಟ್ರೆ, ಈ ದಿನ ಬ್ಲಡ್ ಕ್ಯಾನ್ಸರ್ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಬದುಕಿನ ಹೊಂಗಿರಣ ಆರೋಗ್ಯ ಸರಣಿ ಸಂಚಿಕೆಯ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಬ್ಲಡ್ ಕ್ಯಾನ್ಸರ್ ಕುರಿತಂತೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ತಜ್ಞ ವೈದ್ಯರಿಂದ ಪಡೆದುಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ ಯೋಜನೆ ಪಕ್ಕ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ. ಅಪ್ಪ ಅಮ್ಮ ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನು ಸೈಟ್ ತಗೊಂಡೆ. ಇಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಇಂದೇ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ.